ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತೀಯ ಕಾನೂನಿನ ಅತ್ಯಂತ ಪ್ರಮುಖ ವಿಷಯವಾದ ಸಿವಿಲ್ ಪ್ರೊಸೀಜರ್ ಕೋಡ್ CPC ಬಗ್ಗೆ ತುಂಬ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ ವಿಷಯಗಳೇನಪ್ಪ ಅಂತಂದರೆ CPC ಅಂದ್ರೇನು ಅಥವಾ ಸಿವಿಲ್ ಕೇಸ್ ಅಂದ್ರೇನು, CPCಯ ಮುಖ್ಯ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಂಟೆಂಟ್ಸ್ ಯಾವುವು, ಮತ್ತು CPC ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಗೆ ಒಂದು ಕೇಸ್ ಫೈಲ್ ಆದಮೇಲೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತೆ CPCಯಲ್ಲಿ, ಮತ್ತು CPC ಯಾವಾಗ ಬೇಕಾಗುತ್ತೆ. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾವು ಇವತ್ತು ಉತ್ತರಿಸೋದಕ್ಕೆ ಪ್ರಯತ್ನಿಸ್ತಿದ್ದೇನೆ. ಈ ಒಂದು ವಿಡಿಯೋ ವಿದ್ಯಾರ್ಥಿಗಳಿಗೆ, ವಕೀಲರಿಗೆ, ಸಾಮಾನ್ಯ ಜನರಿಗೂ ಕೂಡ ತುಂಬ ಉಪಯುಕ್ತವಾಗಿರುವಂಥದ್ದು. ಸಾಮಾನ್ಯ ಜನರಿಗೆ ಯಾವ ರೀತಿ ಅಂದರೆ ತಮ್ಮ ಸಿವಿಲ್ ಕೇಸ್ಗಳು ಇದ್ದಿರುತ್ತೆ ಕೋರ್ಟಲ್ಲಿ. ಸೊ ಆ ಒಂದು ಸಿವಿಲ್ ಕೇಸ್ಗಳಂದರೆ ಏನಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ಈ ವಿಡಿಯೋದಲ್ಲಿ ಅವ್ರಿಗೆ ತಿಳಿದು ಬರುತ್ತೆ ಸಿವಿಲ್ ಕೇಸ್ ಅಂದರೆ ಏನು, ಯಾವ ರೀತಿ ಇರುತ್ತೆ, ಏನೇನೆಲ್ಲ ಅದರಲ್ಲಿ ಇರುವಂಥ ವಿಷಯಗಳು ಏನೇನು, ಮತ್ತು ಆ ಕೇಸು ಯಾವ ರೀತಿ ನಡೀತಾ ಇದೆ, ಸರಿಯಾದಂಥ ವೇಯಲ್ಲಿ ಹೋಗ್ತಾ ಇದೆನಾ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆನಾ ಕೇಸು ಅಥವಾ ಇಲ್ವಾ, ಏನು ತಪ್ಪಾಗ್ತಾ ಇದೆ, ಎಲ್ಲಿ ಏನು ಮಾಡಬೇಕು ಅನ್ನೋ ಸ್ವಲ್ಪ ಏನೋ ಒಂದು ಮಾಹಿತಿ ತಿಳಿಯುತ್ತೆ ಅವ್ರಿಗೆ. ಸೊ ಹಾಗಾಗಿ ಈ ಒಂದು ಸಿವಿಲ್ ಕೇಸ್ಗಳ ಈ ಒಂದು CPCಯ ಸಂಪೂರ್ಣವಂತ ಕಿರುಪರಿಚಯವನ್ನು ನಾನು ಈ ವಿಡಿಯೋದಲ್ಲಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. CPC ಅಂದರೆ ಏನು, ಸಿವಿಲ್ ಕೇಸ್ಗಳು ಹೇಗೆ ಶುರುವಾಗುತ್ತವೆ, ಸಮನ್ಸ್ ಅಂದ್ರೇನು, ಲೀಡಿಂಗ್ಸ್ ಏನು, ಮತ್ತು ಜುರಿಡಿಕ್ಷನ್ ಏನು, ಇವೆಲ್ಲವನ್ನು ಸುಲಭ ಉದಾಹರಣೆಯೊಂದಿಗೆ ನಾನು ವಿವರಿಸ್ತಾ ಇದ್ದೀನಿ. ಆದರೆ ಈ ವಿಡಿಯೋ ಅಂತ್ಯದವರೆಗೂ ನೋಡಿ, CPC ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಒಂದು ಸಣ್ಣ ಕಿರುಪರಿಚಯ, CPC ಅಂದರೆ ಏನು ಅಂತ ಅನ್ನೋದು, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇರುತ್ತೆ, ಸೊ ಮತ್ತು ಇಂಪಾರ್ಟೆಂಟ್ ಕಂಟೆಂಟ್ ಏನು, ಇವೆಲ್ಲವುಗಳನ್ನ ನಾನು ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ. ವಿಡಿಯೋದ ಅಂತ್ಯದವರೆಗೂ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಇರಿ, ನಿಮಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ. CPC ಅಂದರೆ ಏನು, ವಾಟ್ ಈಸ್ CPC? ಸ್ನೇಹಿತರೆ, CPC ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ 1908. ಇದು ಸಿವಿಲ್ ಕೇಸ್ಗಳು ಹೇಗೆ ನಡೆಯಬೇಕು ಅನ್ನೋದು ಹೇಳಿಕೊಡುವಂಥ ಪ್ರೊಸೀಜರ್ ಅಲ್ಲ. ಹೇಗೆ ನಡಿಬೇಕು ಸಿವಿಲ್ ಕೇಸ್ಗಳು ಅನ್ನೋದು ಹೇಳ್ಕೊಡುವಂಥ ಒಂದು ಪ್ರೊಸೀಜರ್ ಅಲ್ಲ ಅಷ್ಟೇ. ಆದರೆ ಯಾವ ರೀತಿ ಸರಳವಾಗಿ ನಾವು ನೋಡೋದಾದರೆ ಯಾವ ರೀತಿ ಅಂತಂದರೆ, ಇದು ಸಿವಿಲ್ ಕೋರ್ಟ್ಗಳ ಒಂದು ರೂಲ್ ಬುಕ್ ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ. ಇದು ಸಿವಿಲ್ ಕೋರ್ಟ್ಗಳ ರೂಲ್ ಬುಕ್ ಅಷ್ಟೇ ಅಲ್ಲ, ಯಾವ ರೀತಿ ಮೊಕದ್ದಮೆ ಹಾಕಬಹುದು, ಯಾರು ಹಾಕಬಹುದು, ಆ ಮೊಕದ್ದಮೆ ಎಲ್ಲಿ ಹಾಕಬಹುದು, ಮತ್ತು ಕ್ರಿಮಿನಲ್ ಕೇಸಲ್ಲಿ ಹಾಕಕ್ಕೆ ಬರೋ ರೀತಿ ಇದು ಇಲ್ಲ. ಯಾಕಂದರೆ ಇದು ಸಿವಿಲ್ ಪ್ರೊಸೀಜರ್ ಇದೆ. ಕ್ರಿಮಿನಲ್ ಕೇಸಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಎಲ್ಲ ಅದು ಸಪ್ರೇಟ್ ಬೇರೆ ಇದೆ. ಇಲ್ಲಿ ಆಸ್ತಿ ಇದ್ದಲ್ಲೇ ಕೇಸ್ ಹಾಕಬೇಕಾಗಿರುವಂಥದ್ದು ಇದರಲ್ಲಿ ಬರುತ್ತೆ. ಸೊ ಈ ರೀತಿ CPC ಮತ್ತು ಸಮನ್ಸ್ ಹೇಗೆ ಕೊಡಬೇಕು, ಕೋರ್ಟ್ ಎವಿಡೆನ್ಸ್ ಹೇಗೆ ತೆಗೆದುಕೋಬೇಕು, ಡಿಗ್ರಿ ಹೇಗೆ ಪಾಸ್ ಮಾಡಬೇಕು, ಇವೆಲ್ಲವನ್ನು CPCಯಲ್ಲಿ ಬರ್ತವೆ. ಈ ಯಾವ ಮೊಕದ್ದಮೆ ಹಾಕಬಹುದು ಅಂತಂದರೆ, ಇಲ್ಲಿ ನಾವು ಓನ್ಲಿ CPC ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಆಸ್ತಿ ಪಾಸ್ತಿಯ ಒಂದು ಕೇಸ್ ಅಂತ ಮಾತ್ರ ತಿಳ್ಕೊಳ್ತೀವಿ. ಸೊ ಹಾಗಲ್ಲ, ಇಲ್ಲಿ ಹಲವಾರು ಬಗೆಯ ಒಂದು ಸಬ್ಜೆಕ್ಟ್ ಮ್ಯಾಟರ್ಸ್ ಇರುತ್ತೆ. ಡಿಫ್ರೆಂಟ್ ಕೋರ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಕೋರ್ಟ್ ಆಗಿರ್ಬೋದು, ಕಾಮರ್ಷಿಯಲ್ ಕೋರ್ಟ್ ಆಗಿರ್ಬೋದು, ಇದು ಡಿಫ್ರೆಂಟ್ ಆಗಿರುತ್ತೆ. ಎವಿಡೆನ್ಸ್ ಹೇಗೆ ತಗೋಬೇಕು, ಸಾಕ್ಷಿಗಳ ಆಧಾರಗಳು, ನ್ಯಾಯಾಲಯ ಹೇಗೆ ತಗೋಬೇಕು, ಮತ್ತು ಅವುಗಳನ್ನು ಯಾವ ರೀತಿ ಪರಿಗಣನೆಗೆ ತಗೊಂಡು, ಮತ್ತು ಡಿಗ್ರಿ ಯಾವ ರೀತಿ ಪಾಸ್ ಮಾಡಬೇಕು, ಆರ್ಡರ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಹೇಳುವಂಥದ್ದು ಈ ಒಂದು ಸಿವಿಲ್ ಪ್ರೊಸೀಜರಲ್ ಲಾ. ಇದನ್ನು ನಾವು ಸಿವಿಲ್ ಕೇಸ್ ಅಂದರೆ ಏನು? ಸಿವಿಲ್ ಕೇಸ್ ಅಂದರೆ ಸ್ನೇಹಿತರೆ, ಕ್ರಿಮಿನಲ್ ಕೇಸ್ನಲ್ಲಿ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡುವಂಥದ್ದು, ಅದು ಕ್ರಿಮಿನಲ್ ಕೇಸ್ ಆಯಿತು. ಆದರೆ ಸಿವಿಲ್ ಕೇಸಲ್ಲಿ ಹಾಗಲ್ಲ. ಇಲ್ಲಿ ಸಿವಿಲ್ ಕೇಸಲ್ಲಿ ಏನಂತಂದರೆ, ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥದ್ದು. ಇಲ್ಲಿ ಹಕ್ಕುಗಳಿರುತ್ತೆ. ಏನಂದರೆ, ಯಾವ ರೀತಿ ಉದಾಹರಣೆಗಳನ್ನ ನೋಡೋಣ. ಯಾವ ರೀತಿ ಹಕ್ಕುಗಳಿಗಾಗಿ ನಾವು ಇಲ್ಲಿ ಕೇಸನ್ನು ಹಾಕಬೇಕಾದಂಥ ಒಂದು ಅನಿವಾರ್ಯತೆ ನಮಗೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಉದಾಹರಣೆಯೊಂದಿಗೆ ನೋಡೋಣ. ಪ್ರಾಪರ್ಟಿ ಡಿಸ್ಪ್ಯೂಟ್, ಈ ಆಸ್ತಿಯ ವಿವಾದ. ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂದರೆ ಆಸ್ತಿಯ ವಿವಾದ.
ಆಸ್ತಿ ವಿವಾದದಲ್ಲಿ ಈಗ ಆಸ್ತಿಯ ಒಂದು ವಿವಾದದಲ್ಲಿ ಹಲವು ಬಗೆಗಳಂತಹ ಒಂದು ವಿವಾದಗಳಿರುತ್ತೆ. ಪಾಲುಗಾರಿಕೆ ಕೇಸ್ಗಳನ್ನು ಇಲ್ಲಿ ಆಸ್ತಿ ವಿಭಾಗದಲ್ಲೇ ಬರುತ್ತೆ. ಒಂದು ಆಸ್ತಿಯ ಪಕ್ಕದಲ್ಲಿ ಮತ್ತೊಂದು ಆಸ್ತಿಯ ಕೊಡ್ತಾ ಇರುವಂತ ತೊಂದರೆ ಆಗಿರೋದು, ಅಲ್ಲಿ ಒಂದು ಏನಾದ್ರು ಒತ್ತುವರಿ ಮಾಡಿದ್ರೆ ಅಥವಾ ಸ್ವಲ್ಪ ಅದು ಕೂಡ ಇದರಲ್ಲೇ ಬರುತ್ತೆ. ಪಾರ್ಟಿಷನ್ ಪಾಲುಗಾರಿಕೆ ಇದರಲ್ಲಿ ಬರುತ್ತೆ. ಮತ್ತೆ ಈ ಪಿತ್ರಾರ್ಜಿತ ಆಸ್ತಿ ತಗೊಳ್ಳುವಂಥದ್ದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು, ಸೊ ಇವೆಲ್ಲನೂ ಕೂಡ ಪ್ರಾಪರ್ಟಿ ಒಂದು ಆಸ್ತಿ ವಿವಾದದ ಅಡಿಯಲ್ಲಿ ಬರುವಂಥವು. ಮತ್ತೆ ಕಾಂಟ್ರಾಕ್ಟ್ ಡಿಸ್ಪ್ಯೂಟ್ಸ್, ಈ ಒಪ್ಪಂದದ ವಿವಾದಗಳು ಯಾವ ರೀತಿ ಅಂತಂದ್ರೆ, ಸೊ ಈ ಪ್ರಾಪರ್ಟಿದ ಅರ್ಥ ಐತಲ್ಲ, ಈ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲಿ ಸೊ ಈ ಆಸ್ತಿಯಲ್ಲಿ ಇರುವಂತ ಹಕ್ಕಿಗಾಗಿ ಈಗ ಪ್ರಾಪರ್ಟಿ ಇರುತ್ತೆ, 4 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಸೊ 4 ಜನ ಅಣ್ಣ ತಮ್ಮಂದಿರಲ್ಲಿ 3 ಜನ ಪ್ರಾಪರ್ಟಿ ಶೇರ್ ಮಾಡ್ಕೊಂಡಿರ್ತಾರೆ. ಒಬ್ಬ ಏನೋ ಎಲ್ಲೋ ಚಿಕ್ಕವರಿದ್ದಿರ್ತಾನೋ ಅಥವಾ ಯಾರೋ ದೊಡ್ಡವ್ರನ್ನ ಬಿಟ್ಟು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಅವನ ಹಕ್ಕು, ಅವನಿಗೂ ಒಂದು ಪಾಲು ಬೇಕಾಗಿರುತ್ತೆ, ಅವ್ರು ಕೊಟ್ಟಿರಲ್ಲ. ಅವಾಗ ಅವನು ಪಾಲುಗಾರಿಕೆಯಲ್ಲಿ ಈ ಒಂದು ಪ್ರಾಪರ್ಟಿ ಕೇಸ್, ಇದು ಪ್ರಾಪರ್ಟಿ ವಿವಾದದ ಒಂದು ಡಿಸ್ಪ್ಯೂಟ್ನ ಕೇಸ್ ಫೈಲ್ ಮಾಡಿ ಅವನು ತನ್ನ ಹಕ್ಕನ್ನು ಪಡ್ಕೊಳ್ಳುವಂಥದ್ದು. ಸೊ ಹೀಗಾಗಿ ಅವನ ಹಕ್ಕು ಅಲ್ಲಿರುತ್ತೆ. ಈ ಕಾನ್ಸೆಪ್ಟ್ ಇದು ಕಾಂಟ್ರಾಕ್ಟ್ ಡಿಸ್ಪ್ಯೂಟ್. ಕಾಂಟ್ರಾಕ್ಟ್ ಡಿಸ್ಟ್ರಿಬ್ಯೂಟ್ ಅಲ್ಲಿ ಯಾವ ರೀತಿ ಅಂತಂದ್ರೆ, ಬೇರೊಬ್ಬರ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗೋ ರೀತಿಯಲ್ಲಿ ಅಥವಾ ಬೇರೊಬ್ಬರ ಒಂದು ರೈಟ್ಸ್ ಏನಿರುತ್ತೆ ಸೊ ಅವನ್ನ ಉಲ್ಲಂಘನೆ ಆಗೋ ರೀತಿಯಲ್ಲಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೂಡ ಅವ್ರು ಮತ್ತೊಬ್ಬರ ಹಕ್ಕುಗಳನ್ನು ಉಲ್ಲಂಘನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಸೊ ಅಂತ ಒಂದು ಕಾಂಟ್ರಾಕ್ಟ್ ವೈಡ್ ಆಗ್ಬಿಡುತ್ತೆ, ರದ್ದಾಗ್ಬಿಡುತ್ತೆ ಅಂತ ಕಾಂಟ್ರಾಕ್ಟ್. ಸೊ ಅಂತ ಒಂದು ಕಾಂಟ್ರಾಕ್ಟ್ ಒಂದು ವಿವಾದ, ಒಪ್ಪಂದಗಳ ವಿವಾದ ಕೂಡ ಈ ಸಿವಿಲ್ ಕೇಸ್ ಅಂತಾನೆ ನಾವು ಕರಿತೀವಿ. ಮನಿ ರಿಕವರಿ, ಹಣಕಾಸಿನ ವಸೂಲಿ ಮಾಡುವಂಥದ್ದು. ಈ ಮನಿ ರಿಕವರಿ ಕೇಸ್ಗಳಿಗೂ ಕೂಡ, ಈ ಮನಿ ರಿಕವರಿ ಹಣಕಾಸಿನ ಕೇಸ್, ಇದಕ್ಕೂ ಕೂಡ ನಾವು ಸಿವಿಲ್ ಕೇಸಲ್ಲಿ ಬರುತ್ತೆ. ಇದಕ್ಕೂ ಕೂಡ ನಾವು ಸಿವಿಲ್ ಕೇಸ್ ಅಂತಾನೆ ಕರಿತೀವಿ. ಡಿವೋರ್ಸ್, ಇದು ವಿವಾಹ ವಿಚ್ಛೇದನ ಅಂತ ಕರಿತೀವಿ. ಸೊ ಇದು ಸಿವಿಲ್ ನೇಚರ್, ಸಿವಿಲ್ ಸ್ವರೂಪದ್ದು. ಇಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು, ವಿಚ್ಛೇದ, ಡೈವರ್ಸ್ ಆಗಿರ್ಬೋದು, ಮಕ್ಕಳಿಗೆ ಸಂಬಂಧಿಸಿದಂಥ ವಿಷಯಗಳಾಗಿರ್ಬೋದು, ಇವೆಲ್ಲನೂ ಕೂಡ ಫ್ಯಾಮಿಲಿ ಕೋರ್ಟಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನಾವು ಸಿವಿಲ್ ಕೇಸ್ಗಳು ಅಂತಾನೆ ಕರಿತೀವಿ. ಇಂಜೆಕ್ಷನ್ ಸೂಟ್, ತಡೆಯಾಜ್ಞೆ. ಸೊ ಈ ತಡೆಯಾಜ್ಞೆ ಮೊಕದ್ದಮೆ, ಸೂಟ್ ಮೀನ್ಸ್ ಮೊಕದ್ದಮೆ. ಸೊ ತಡೆಯಾಜ್ಞೆ ಮೊಕದ್ದಮೆ, ತಡೆಯಾಜ್ಞೆ ಏನ್ ಬರುತ್ತೆ, ಇದನ್ನು ಕೂಡ ಸಿವಿಲ್ ಕೇಸಲ್ಲಿ, ಸಿವಿಲ್ ನೇಚರ್ ಇರುವಂತ ಒಂದು ಕೇಸ್, ಇದು ಸಿವಿಲ್ ಕೇಸ್ ಅಂತಾನೆ ಕರಿತೀವಿ ಇದಕ್ಕೆ. ಸೊ ಈ ತಡೆಯಾಜ್ಞೆ ನಮ್ಗೆ ಎಲ್ಲಿ ಬಳಕೆ ಆಗುತ್ತೆ, ಒಂದು ಸಣ್ಣ ಉದಾಹರಣೆ. ಒಂದು ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿಯಲ್ಲಿ ಒಂದು ಕಟ್ಟಡದ ನಿರ್ಮಾಣ ಆಗ್ತಿರುತ್ತೆ. ಆ ಕಟ್ಟಡದ ಮೇಲ್ಛಾವಣಿ ಪಕ್ಕದ ಒಂದು ಪ್ಲಾಟ್ ಮೇಲೆ ಬರ್ತಾ ಇರುತ್ತೆ. ಸೊ ಆಗ ಪಕ್ಕದ ಪ್ಲಾಟ್ನವನು ಕೇಸ್ ಫೈಲ್ ಮಾಡ್ಬಿಡ್ತಾನೆ, ತಡೆ ಕೊಡಿ, ಅವ್ರು ಕಟ್ತಾ ಇರುವಂತ ಕಟ್ಟಡಕ್ಕೆ ತಡೆಯಾಜ್ಞೆ ಕೊಡಿ, ಅದು ನಮಗೆ ಒಂದು ನಮ್ಮ ಪ್ರಾಪರ್ಟಿಯಲ್ಲಿ ಬರುವಂತ ಒಂದು ಇಲ್ಲಿಗಲ್ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಏನೊಂದು ಕೇಸ್ ಮಾಡ್ತಾರೆ. ಅದು ಹಾಕೋದೆ ಇಂಜೆಕ್ಷನ್ ಸೂಟ್. ಸೊ ಇದೊಂದು ಸಣ್ಣ ಉದಾಹರಣೆ, ಬಹಳಷ್ಟು ವಿವಿಧ ರೀತಿಯಲ್ಲಿ ಬಳಕೆ ಆಗುತ್ತೆ. ಇದು ಬಹಳಷ್ಟು ಟೈಪ್ಸ್ ಆಫ್, ಇದು CPC ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು. ಸೊ ಇದರಲ್ಲಿ ನಾವು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ವಿಡಿಯೋ ತುಂಬಾ ಲಾಂಗ್ ಆದ್ರೆ ಕಷ್ಟ ನೋಡೋದು, ತುಂಬಾ ಚಿಕ್ಕ ಒಂದು ಕಿರುಪರಿಚಯ ಮಾಡೋದು ಮಾತ್ರ ನನ್ನ ಒಂದು ಉದ್ದೇಶ ಇದೆ. ಇದು CPCಯಲ್ಲಿ 2 ಭಾಗಗಳಿದಾವೆ ಸ್ನೇಹಿತರೆ. ಒಂದನೇದು ಆರ್ಡರ್ಸ್ಗಳು, 51 ಆರ್ಡರ್ಸ್ಗಳಿದಾವೆ ಟೋಟಲ್ ಈ ಒಂದು CPCಯಲ್ಲಿ. ಮತ್ತೆ ಸೆಕ್ಷನ್ಗಳು ಬಂದ್ಬಿಟ್ಟು 158 ಸೆಕ್ಷನ್ಸ್ಗಳಿದ್ದಾವೆ. ಆರ್ಡರ್ಸ್ಗಳು ಸೆಕ್ಷನ್ಸ್ಗಳ ಮಧ್ಯೆ ಇರುವ ವ್ಯತ್ಯಾಸ ಏನು? ಸೆಕ್ಷನ್ಸ್ಗಳಲ್ಲಿ ಏನೆಲ್ಲ ಈ ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಇರುವಂತದ್ದು ಹೇಳಲಾಗಿದೆ, ಏನೇನೆಲ್ಲ ಇದೆ, ಏನೇನೆಲ್ಲ ಮಾಡಕ್ ಬರುತ್ತೆ. ಈಗ ನಾವು ಮೇಲೆ ನೋಡಿದ್ವಲ್ಲ, ಡಿವೋರ್ಸ್ ಇಂದಾಗಿರ್ಬೋದು, ಅಥವಾ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಇವೆಲ್ಲ ಸಿವಿಲ್ ಕೇಸ್ಗಳಿದಾವಲ್ಲ. ಸೊ ಆ ಸಿವಿಲ್ ಕೇಸ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅವು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ರೊಸೆಸ್ ಮಾಡ್ಕೊಂಡು ಹೋಗ್ಬೇಕು, ಯಾವ ಹಂತದಲ್ಲಿ ಏನೇನ್ ಮಾಡಬೇಕು, ಸೊ ಎಲ್ಲ ಏನೇನೆಲ್ಲ ಮಾಡಕ್ಕೆ ಅವಕಾಶಗಳಿದಾವೆ ಅವು ಸೆಕ್ಷನ್ ಅಲ್ಲಿ ಉಲ್ಲೇಖ ಇದೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಪ್ಲೇಸ್ ಆಫ್ ಸೂಯಿಂಗ್ ಅಂದ್ರೆ ಯಾವ ಸ್ಥಳದಲ್ಲಿ ನಾವು ಕೇಸ್ ಫೈಲ್ ಮಾಡಬೇಕು, ಮತ್ತೆ ಸಮನ್ಸ್ ಯಾವ ರೀತಿ ಕಳಿಸ್ಬೇಕು, ಜಜ್ಮೆಂಟ್, ಡಿಕ್ರಿ, ಇಂಟ್ರೆಸ್ಟ್ ಅಂಡ್ ಕಾಸ್ಟ್,
ಎಕ್ಸಿಕ್ಯೂಷನ್ನು. ಸೊ ಇವೆಲ್ಲ ನಾವು ಸೆಕ್ಷನಲ್ಲೂ ನೋಡ್ತೀವಿ ಮತ್ತು ಆರ್ಡರಲ್ಲೂ ನೋಡ್ತೀವಿ. ಸೆಕ್ಷನ್ನು ಏನೇನೆಲ್ಲ ಮಾಡಕ್ಕೆ ಬರುತ್ತೆ ಅನ್ನೋದು ಹೇಳ್ಕೊಡೋದಾದರೆ, ಆರ್ಡ್ರಲ್ಲಿ ಹೇಗೆ ಮಾಡಬೇಕು ಅವೆಲ್ಲ ಅಂದರೆ ಏನೇನೆಲ್ಲ ಇಲ್ಲಿ ಹೇಳ್ಕೊಡಲಾಗಿದೆ ಅವು ಎರಡು ಕಡೆನೂ ಇದೆ. ಇಲ್ಲಿ ಹೇಳ್ಕೊಡುತ್ತೆ, ಅಲ್ಲಿ ಹೇಗೆ ಮಾಡ್ಬೇಕನ್ನೋದು ತೋರಿಸ್ಕೊಡುತ್ತೆ. ಹೇಗೆ ಮಾಡ್ಬೇಕನ್ನೋದು ಅಲ್ಲಿದೆ, ಎಲ್ಲಿ ಆರ್ಡರ್ಸಲ್ಲಿ. ಅಷ್ಟೇ ಸ್ನೇಹಿತರೆ, ಮತ್ತೇನಿಲ್ಲ. ಗೊಂದಲ ಭಾಳ ಆಗುತ್ತೆ ಇದು. ಮೇ ಬಿ ನಾನು ಹೇಳಿರೋದು ನಿಮಗೆ ಗೊಂದಲ ಆಗಿದೆ ಅನ್ನೋ ಗೊತ್ತಿಲ್ಲ. ಬಟ್ ಏನಂದರೆ ಸೆಕ್ಷನ್ನು ಏನೇನೆಲ್ಲ ವಿಷಯ ವಸ್ತುಗಳಿದ್ದಾವೆ, ಏನೇನು ಮಾಡೋಕ್ಕೆ ಬರುತ್ತೆ CPC ಅಡಿಯಲ್ಲಿ ಅನ್ನೋದು ಹೇಳ್ಕೊಟ್ರೆ, ಅವೆಲ್ಲ ಹೇಗೆ ಮಾಡಬೇಕು, ಹೇಗೆ ಕಾರ್ಯರೂಪಕ್ಕೆ ತಂದು ಹೇಗೆ ಪ್ರೊಸೆಸ್ ಫಾಲೋ ಮಾಡಬೇಕು ಅನ್ನೋದೇ ಆರ್ಡರ್ಸ್ಗಳು ಹೇಳುತ್ತೆ. ಆರ್ಡರ್ಸಲ್ಲಿನೇ ರೂಲ್ ಬರುತ್ತೆ, ಸಬ್ ರೂಲ್. ಈಗ ಆರ್ಡರ್ 1 ಇದೆ ಅಂದರೆ ಅದರಲ್ಲಿ ಒಂದು 5-6 ರೂಲ್ ಇದ್ದಾವೆ ಅಂತಂದರೆ ರೂಲ್ 1, ರೂಲ್ 2, ರೂಲ್ 3 ಈ ರೀತಿ ಆರ್ಡರ್ಸಲ್ಲಿನೇ ರೂಲ್ ಬರುತ್ತೆ. ಮುಂದೆ ಹೋಗೋಣ. CPCಯ ಮುಖ್ಯ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನೇನಿದೆ CPCಯಲ್ಲಿ? ಇದು CPCಯಲ್ಲಿ ತುಂಬ ಪ್ರಮುಖವಾದಂಥ ವಿಷಯಗಳು ಏನಿದೆ, ಅದು ವಿದ್ಯಾರ್ಥಿಗಳಿಗೂ ತುಂಬ ಉಪಯುಕ್ತವಾಗುವಂಥದ್ದು, ವಕೀಲರಿಗೂ ತುಂಬ ಉಪಯುಕ್ತವಾಗಿರುವಂಥದ್ದು. ಯಾವ ರೀತಿ ವಿದ್ಯಾರ್ಥಿಗಳು, ಯಾವ ರೀತಿ ಅಂದರೆ CPC ಸಬ್ಜೆಕ್ಟ್ನಲ್ಲಿ ಮುಂದೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಯಾವ ವಿಷಯದ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದೊಂದು, ವಕೀಲರಿಗೆ ಅಂತಂದರೆ ಒಂದು ಸಿವಿಲ್ ಕೇಸ್ ಇದೆ ಅಂತಂದರೆ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಈ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಲೇಬೇಕಾದಂಥ ಅನಿವಾರ್ಯತೆ. ಮತ್ತು ಸಾಮಾನ್ಯ ಜನರಿಗೆ ಒಂದು ಸಿವಿಲ್ ಕೇಸ್ ತಮ್ಮ ಮನೆಯಲ್ಲಿ ಇದೆ ಅಂತಂದ ಮೇಲೆ ಆ ಸಿವಿಲ್ ಕೇಸಲ್ಲಿ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಇರೋದಿಲ್ಲ, ಹೇಗೆ ಅದು ಸಿವಿಲ್ ಕೇಸ್ ನಡೆಯುತ್ತೆ, ಎಷ್ಟು ಹಂತಗಳದರಲ್ಲಿ ಇರುತ್ತೆ, ಸೊ ಏನೇನೆಲ್ಲ ಅದ್ರ ಪ್ರಮುಖವಾದಂಥ ವಿಷಯಗಳು ಯಾವುವು ಅದರಲ್ಲಿ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಈ ರೀತಿ ಉಪಯುಕ್ತ ಆಗುತ್ತೆ. ಸೊ ಇನ್ನು ಮೊದಲನೇದಾಗಿ ಜುರಿಸ್ಡಿಕ್ಷನ್. ಈ ಜುರಿಸ್ಡಿಕ್ಷನ್ನಲ್ಲಿ ನ್ಯಾಯ ವ್ಯಾಪ್ತಿಗಳು, ಅಧಿಕಾರ ವ್ಯಾಪ್ತಿ. ಒಂದು ಕೋರ್ಟ್ ಇದೆ ಅಂದಮೇಲೆ ಆ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಇದೆ, ವ್ಯಾಪ್ತಿ ಅನ್ನೋದಿದೆ. ಇಂತಿಷ್ಟೇ ವ್ಯಾಪ್ತಿಯಲ್ಲಿ ಈ ಕೋರ್ಟ್ ಕಾರ್ಯನಿರ್ವಹಿಸಬೇಕು, ಬೇರೆ ಬೇರೆ ಕಡೆ ಇದು ಮಾಡೋದಿಲ್ಲ. ಯಾಕಂದರೆ ಒಂದು ಕೋರ್ಟ್ ಇದೆ ಅಂದರೆ ಆ ಕೋರ್ಟಿನ ನ್ಯಾಯ ವ್ಯಾಪ್ತಿ ಇಷ್ಟೇ ಅಂತ ಸೀಮಿತವಾಗಿರುತ್ತೆ. ಆ ಸೀಮಿತಗಳು ಯಾವ್ಯಾವು? 3 ನಮೂನದ ಒಂದು 3 ರೀತಿಯ ಸೀಮಿತವಾಗಿರುವಂಥ ಒಂದು 3 ವಿಷಯಗಳಿದೆ. ಈ 3 ವಿಷಯಗಳಲ್ಲಿ ಕೋರ್ಟು ಸೀಮಿತವಾಗಿ ಕಾರ್ಯನಿರ್ವಹಿಸುತ್ತೆ. ಒಂದನೇದು, ನ್ಯಾಯಾಲಯದ ಒಂದು ಕಾರ್ಯವ್ಯಾಪ್ತಿ ಎಷ್ಟು? ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅನ್ನೋದು ಒಂದನೇದು ಬರುತ್ತೆ, ಪಿಕ್ಯುನರಿ ಜುರಿಸ್ಡಿಕ್ಷನ್ ಎರಡನೇದು ಬರುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಜುರಿಸ್ಡಿಕ್ಷನ್ ಮೂರನೇದು ಬರುತ್ತೆ. ನಾವು ಒಂದನೇದು ನೋಡೋಣ, ಟೆರಿಟೋರಿಯಲ್ ಜುರಿಸ್ಡಿಕ್ಷನ್. ಸೊ ಈ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಂದರೆ ಏನಪ್ಪ ಅಂದರೆ, ಪ್ರಾದೇಶಿಕವಾಗಿ ಅಂದರೆ ಆಸ್ತಿ ಬಗ್ಗೆ ಕೇಸ್ ಇದೆ ಅಂದಾಗ ಆ ಆಸ್ತಿ ಯಾವ ಸ್ಥಳದಲ್ಲಿದೆ, ಆ ಸ್ಥಳ ಯಾವ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತೆ, ಆ ನ್ಯಾಯಾಲಯದಲ್ಲಿ ಮಾತ್ರ ಕೇಸನ್ನು ಫೈಲ್ ಮಾಡುವಂಥ ಅಧಿಕಾರ ಇರುವಂಥದ್ದು. ಇಂಥದ್ದನ್ನು ಇಲ್ಲಿ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಂದರೆ ಪ್ರಾದೇಶಿಕವಾದಂಥದ್ದು ಇಲ್ಲಿ ನಾವು ತಗೋತೀವಿ. ಯಾವ ಒಂದು ಆಸ್ತಿ ಮೇಲಾಗಿರುವಂಥ ಒಪ್ಪಂದ ಆಗಿರ್ಬೋದು, ಆ ಒಂದು ಸ್ಥಳದಲ್ಲಿ ಆಗಿರುವಂತಹ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಮತ್ತು ಆ ಒಂದು ಯಾವ ಸ್ಥಳದಲ್ಲಿ ಈ ಏನಿದೆ ಒಪ್ಪಂದ ಆಯಿತು, ಮತ್ತು ಆಸ್ತಿ ಆಗಿರ್ಬೋದು, ಮತ್ತು ಹಣದ ರಿಕವರಿ ಆಗಿರ್ಬೋದು, ಮತ್ತು ಇಂಜೆಕ್ಷನ್ ಸೂಟ್ ಅಂದರೆ ಯಾವುದೋ ಒಂದು ತಡೆಯಾಜ್ಞೆ ಬೇಕೋ, ಯಾವ ಪ್ರಾಪರ್ಟಿ ತಡೆಯಾಜ್ಞೆ ಬೇಕು, ಯಾವ ಒಂದು ಕೆಲಸ ಕಾರ್ಯಗಳು ತಡೆಯಾಜ್ಞೆ ಬೇಕು, ಆ ಕೆಲಸ ಕಾರ್ಯ ಯಾವ ಸ್ಥಳದಲ್ಲಿ ನಡೀತಾ ಇದೆ, ಆ ಸ್ಥಳದ ಕಾರ್ಯವ್ಯಾಪ್ತಿ ಯಾವ ನ್ಯಾಯಾಲಯದಲ್ಲಿ ಬರುತ್ತೆ, ಅಲ್ಲಿ ಕೇಸನ್ನು ಹಾಕುವಂಥದ್ದು. ಇದು ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಂತ ನಾವು ಕರಿತೀವಿ. ಇದು ವಕೀಲರಿಗೆ ಹೆಂಗೆ ಸಹಾಯಕವಾಗುತ್ತೆ ಅಂದರೆ, ಒಂದು ಕೇಸ್ ಫೈಲ್ ಮಾಡಬೇಕಾದ್ರೆ, ಸಿವಿಲ್ ಕೇಸ್ ಫೈಲ್ ಮಾಡಬೇಕಾದ್ರೆ ಈ 3 ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ಅತ್ಯಂತ ಅವಶ್ಯಕವಾದಂಥದ್ದು. ಇಲ್ಲವಾದರೆ ನೀವು ಹಾಕೋ ಕೇಸು ನ್ಯಾಯಾಲಯ ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡೋದಕ್ಕಿಂತಲೂ ನ್ಯಾಯಾಲಯದಲ್ಲಿ ಒಂದು ಪವರ್ ಇದೆ, ಏನಂತಂದರೆ ಒಂದು ವೇಳೆ ನೀವು ತಪ್ಪು ಬೇರೆ ನ್ಯಾಯಾಲಯಕ್ಕೆ ಹಾಕಿದ್ದೇ ಆದಲ್ಲಿ ಕೂಡ ನ್ಯಾಯಾಲಯನೇ ನಿಮಗೆ ಇಂಥ ಒಂದು ನ್ಯಾಯಾಲಯಕ್ಕೆ ಹೋಗಿ ಅಂತಲೂ ಹೇಳುವಂಥ ಪ್ರೊವಿಷನ್ಸ್ ಇದೆ. ಸೊ ನೀವು ಈ ರೀತಿ ಸಫರ್ ಆಗೋದ್ರಲ್ಲಿ ಅಲ್ಲೇ ಒಂದು 2-3 ತಿಂಗಳು ಹೋಗ್ಬಿಡುತ್ತೆ ಅಂಥ ಒಂದು ಮಿಸ್ಟೇಕ್ ಮಾಡೋದ್ರಿಂದ. ಸೊ ಹಾಗಾಗಿ ಈ 3 ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳುವಳಿಕೆ ಹೊಂದಿದ್ರೆ ಯಾವುದೇ ಮಿಸ್ಟೇಕ್ ನಿಮ್ಮಿಂದ ಆಗೋದಿಲ್ಲ.
ವಕೀಲರಾಗಿರ್ಬೋದು ಅಥವಾ ಸಾಮಾನ್ಯ ಜನರಿಗೂ ಕೂಡ ಯಾವ ಕೇಸ್ ನಮ್ಗೆಲ್ಲ ಹಾಕಕ್ಕೆ ಬರುತ್ತೆ ಅನ್ನೋದು ಒಂದು ಬೇಸಿಕ್ ಮಾಹಿತಿ ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ತಿಳಿಯುತ್ತೆ. ಎರಡನೇದು ಪಿಕ್ಯುನರಿ ಜುರಿಸ್ಡಿಕ್ಷನ್. ಈ ಪಿಕ್ಯುನರಿ ಜುರಿಸ್ಡಿಕ್ಷನ್ ಏನಪ್ಪಾ ಅಂತಂದ್ರೆ, ಇದು ಹಣದ ಒಂದು ಕಾರ್ಯವ್ಯಾಪ್ತಿ, ಹಣಕಾಸಿನ ಒಂದು ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಹಣದ ಕೇಸು, ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಹಣ ಇದೆ ಅಂತ ಇಟ್ಕೊಳ್ಳೋಣ, ಹೌದಾ? ಜಾಸ್ತಿ ಹಣ ಇದ್ರೆ ಬೇರೆ ಕೋರ್ಟ್ ಹೋಗಬೇಕು, ಸ್ವಲ್ಪ ಹಣ ಇದ್ರೆ ಬೇರೆ ಕೋರ್ಟ್ ಹೋಗಬೇಕು. ಈ ರೀತಿ ಹಣದ ಮೇಲಿನ ಒಂದು ಜುರಿಸ್ಡಿಕ್ಷನ್, ಕಾರ್ಯವ್ಯಾಪ್ತಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಅಪ್ ಟು 20,000 ವರೆಗೂ ಹಣ ಇದೆ, ಹಣಕಾಸಿನ ವ್ಯವಹಾರ ಇರ್ಬೋದು, ಅಥವಾ ಆ 20,000 ಹಣದ ಮೌಲ್ಯದ ಒಂದು ವಿಷಯಗಳಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಒಪ್ಪಂದ ಆಗಿರ್ಬೋದು, 20,000 ಒಳಗಡೆ ಸೀಮಿತ ಇರುವಂಥದ್ದು. ಈ ಎಲ್ಲಾ ವಿಷಯಗಳು ಹೋಗ್ಬೇಕಾಗಿರೋದು ಎಲ್ಲಿ? ಸ್ಮಾಲ್ ಕಾಸ್ ಕೋರ್ಟ್ಗಳಲ್ಲಿ. ಒಂದು ವೇಳೆ ಅಪ್ ಟು 5 ಲ್ಯಾಕ್ ಇತ್ತು, ಅಪ್ ಟು 5 ಲಕ್ಷವರೆಗೂ ಇತ್ತು ಅಂದಾಗ ಅಲ್ಲಿ ಆ ಕೇಸ್ ಯಾವ ಕೋರ್ಟಲ್ಲಿ ನಾವು ಫೈಲ್ ಮಾಡಬೇಕು? ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ಅಪ್ ಟು 5 ಲ್ಯಾಕ್ ಟು 1 crore, 5 ಲಕ್ಷದಿಂದ 1 ಕೋಟಿಯವರೆಗೂ ಬೆಲೆ ಬಾಳುವಂತ ಆಸ್ತಿ ಆಗಿರ್ಬೋದು, ಹಣಕಾಸಾಗಿರ್ಬೋದು, ಅಥವಾ ಯಾವುದೇ ಒಪ್ಪಂದಗಳಾಗಿರ್ಬೋದು, ಈ ಒಂದು ಹಣಕಾಸಿನ ಮೌಲ್ಯ ಹೊಂದಿದ್ದರೆ, ವ್ಯಾಲ್ಯೂಯೇಷನ್ ಇದ್ರೆ, ಅದನ್ನ ಸೀನಿಯರ್ ಡಿವಿಷನ್ ಅಲ್ಲಿ ಹಾಕಬೇಕಾಗುತ್ತೆ. ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಅಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ 1 ಕೋಟಿಗಿಂತನೂ ಹೆಚ್ಚಿಂದಿತ್ತು ಅಂದಾಗ ಹೈಕೋರ್ಟ್ ಅಲ್ಲಿ ಇದು ಫಸ್ಟ್ ಕೇಸ್ ಹಾಕಬೇಕಾಗಿರುವಂತಹ ವಿಷಯ ಇದು. ಯಾಕಂದ್ರೆ ಕೇಸ್ ಹಾಕಿದ ಮೇಲೆ ನಾವು ಅಪೀಲ್ ಹೋಗ್ತೀವಿ. ತಾಲೂಕ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಇರುತ್ತೆ, ಅದು ಅಪೀಲ್ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಅದು ಬೇರೆ ಅಪೀಲ್ ಹೋಗೋದು. ಆದ್ರೆ ಇಲ್ಲಿ ಕೇಸ್ ಪ್ರಥಮ ಬಾರಿಗೆ ಫೈಲ್ ಮಾಡಬೇಕಾಗಿರುವಾಗ ಗಮನಿಸಬೇಕಾದಂತ ವಿಷಯ ಇದು. ನೀವು 50 ಲಕ್ಷದ ಮ್ಯಾಟ್ರ್ ಇದೆ, ನಾನು ಸ್ಮಾಲ್ ಕಾಸ್ ಕೋರ್ಟ್ ಅಲ್ಲಿ ತಂದು ಫೈಲ್ ಮಾಡ್ತಿದ್ದೀನಿ ಅಂದ್ರೆ ನಡೆಯೋದಿಲ್ಲ, ಅದು ಅಲ್ಲಿ ತೋಳೋದಿಲ್ಲ. ಈ ರೀತಿ ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಥರ್ಡ್ ಒನ್, ಸಬ್ಜೆಕ್ಟ್ ಮ್ಯಾಟರ್ ಜುರಿಸ್ಡಿಕ್ಷನ್. ಸಬ್ಜೆಕ್ಟ್ ಮ್ಯಾಟರ್ ಅಂದ್ರೆ ವಿಷಯ ವಸ್ತುಗಳ ಆಧಾರವಾಗಿನೇ ನ್ಯಾಯಾಲಯದ ಕಾರ್ಯವ್ಯಾಪ್ತಿ ಇರುವಂಥದ್ದು. ವಿಷಯ ವಸ್ತುಗಳು ಯಾವ ರೀತಿ ವಿಷಯ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಈ ಕುಟುಂಬದ ವಿವಾದಗಳಿರುತ್ತೆ, ವಿವಾಹ ವಿಚ್ಛೇದನ ಆಗಿರ್ಬೋದು, ಮಕ್ಕಳ ಸಂಬಂಧಿತವಾಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು. ಸೊ ಇಂಥವೆಲ್ಲ ಇದಕ್ಕಾಗಿನೇ ಏನ್ ಮಾಡಿದ್ದಾರೆ? ಫ್ಯಾಮಿಲಿ ಕೋರ್ಟ್ ಇದೆ, ಹೌದಾ? ಲೇಬರ್ ಕೋರ್ಟ್ ಸಪ್ರೇಟ್ ಇದೆ, ಕಮರ್ಷಿಯಲ್ ಕೋರ್ಟ್ ಸಪ್ರೇಟ್ ಇದೆ, ಸ್ಮಾಲ್ ಕಾಸ್ ಕೋರ್ಟ್ ಸಪ್ರೇಟ್ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸಪ್ರೇಟ್ ಇದೆ. ಅವೆಲ್ಲ ಕ್ರಿಮಿನಲ್ ಬರುವಂಥದ್ದು. ಸೊ ಇವೆಲ್ಲ ಸಪ್ರೇಟ್ ಇರುವಂಥದ್ದು. ಆದ್ರೆ ನೀವು ಕೇಸ್ ಫೈಲ್ ಮಾಡಬೇಕಾಗಿರುವಂತಹ ಕೋರ್ಟ್ ಅಲ್ಲಿ ಯಾವ ವಿಷಯ ನಿಮ್ಮ ಹತ್ರ ಇರೋ ಕೇಸು ಯಾವ ಒಂದು ವಿಷಯದ ಸ್ವರೂಪವನ್ನು ಹೊಂದಿರುವಂಥದ್ದು ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ನೀವು ಕೇಸ್ ಫೈಲ್ ಮಾಡುವ ಮುಂಚೆ ಯಾವ ಒಂದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ, ಯಾವ ಒಂದು ಸಬ್ಜೆಕ್ಟ್ ಮ್ಯಾಟರ್ ಹೊಂದಿರುವಂತ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನಿಮ್ಮ ಕೇಸ್ ಬರುತ್ತೋ ನೀವು ಅಲ್ಲಿ ಆ ಕೇಸನ್ನ ಫೈಲ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕೋರ್ಟ್ಗಳಲ್ಲಿ ಮಾಡಕ್ ಹೋಗ್ತೀನಿ ಅಂದ್ರೆ ಬರೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಉಪಯುಕ್ತವಾಗಿರುತ್ತದೆ. ಈ ಮೂರು ವಿಷಯಗಳನ್ನ ನೀವು ಯಾವುದೇ ಸಿವಿಲ್ ಕೇಸ್ ಫೈಲ್ ಮಾಡಬೇಕಾದ್ರೆ ಗಮನಿಸಲೇಬೇಕಾದಂತಹ ಪ್ರಮುಖವಾದಂತಹ ವಿಷಯ. ಒಂದನೇದು ಜುರಿಸ್ಡಿಕ್ಷನ್ ಮುಗಿತು. ಸೊ ಎರಡನೇದು ಹೋಗೋಣ, ಪ್ಲೀಡಿಂಗ್. ಪ್ಲೀಡಿಂಗ್ ಅಂದ್ರೆ ಏನು? ಇದು ಆರ್ಡರ್ 6 ಅಲ್ಲಿ ವಿವರಣೆ ಕೊಡಲಾಗಿದೆ. ಆರ್ಡರ್ 6, ಯಾರೇ ಪಕ್ಷವಾಗಿರಲಿ ತಮ್ಮ ಕಥೆಯನ್ನು, ತಮ್ಮ ಫ್ಯಾಕ್ಟ್ಸ್ ಅನ್ನು ಲಿಖಿತವಾಗಿ ಕೊಡುವುದು ಪ್ಲೀಡಿಂಗ್. ಅಂದ್ರೆ ಯಾರನ್ನೇ ಒಬ್ಬ ವ್ಯಕ್ತಿ, ಯಾವುದೇ ಪಕ್ಷ ಆಗಿರಲಿ, ಅದು ಪ್ಲೇಂಟಿಫ್ ಆಗಿರಲಿ, ಡಿಫೆಂಡೆಂಟ್ ಆಗಿರಲಿ, ವಾದಿ ಆಗಿರ್ಲಿ, ಪ್ಲೇಂಟಿಫ್ ಅಂದ್ರೆ ವಾದಿ, ಡಿಫೆಂಡೆಂಟ್ ಅಂದ್ರೆ ಪ್ರತಿವಾದಿ. ಇದರಲ್ಲಿ ತಮ್ಮ ಫ್ಯಾಕ್ಟು, ತಮ್ಮ ಕತೆ ಏನಿದೆ, ತಮ್ಮ ಸಮಸ್ಯೆ ಏನಿದೆ, ತಮಗೆ ಏನೇನು ಅನ್ಯಾಯ ಆಗಿದೆ, ತಮ್ಮ ಯಾವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಇದೆಲ್ಲ ಸಂಕ್ಷಿಪ್ತವಾಗಿ ಕೊಡುವಂಥದ್ದು, ಬರೆದು ಕೊಡುವಂಥದ್ದು ನ್ಯಾಯಾಲಯಕ್ಕೆ. ಈ ಪ್ಲೇಂಟಿಫು ನ್ಯಾಯಾಲಯಕ್ಕೆ ಕೊಡೋದಕ್ಕೆ ನಾವು ಪ್ಲೇಂಟ್ ಅಂತ ಕರಿತೀವಿ.
ವಾದಿ ಕೊಡುವಂಥದ್ದು ವಾದ ಪತ್ರ ಅಂತ ಕರಿತೀವಿ. ಡಿಫೆಂಡೆಂಟ್ ಕೊಡುವಂಥದ್ದಕ್ಕೆ ನಾವು WS ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡಬೇಕಾಗುತ್ತೆ. ಅದು ರಿಟರ್ನ್ ಸ್ಟೇಟ್ಮೆಂಟ್ ಅಂತೀವಿ. ಪ್ರತಿವಾದ ಪತ್ರ ಅಂತಾನೂ ಕೂಡ ಕರಿತೀವಿ. ಸೊ ಆ ಒಂದು ಹೆಚ್ಚಿನ ಮಾಹಿತಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದೆ ಆ ಒಂದು ಆರ್ಡರ್ಸ್ಗಳನ್ನ ನೋಡುವಾಗ, ಆ ಒಂದು ಸೆಕ್ಷನ್ಗಳನ್ನ ನೋಡುವಾಗ ಸಂಪೂರ್ಣವಾಗಿ ಅವುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ ಸಣ್ಣ ಒಂದು ಕಿರು ಪರಿಚಯದ ಪ್ರಯತ್ನ ಅಷ್ಟೇ. ಮುಂದೆ ಹೋಗೋಣ. ಮೂರನೇದೇನಿದೆ, ಪ್ಲೇಂಟ್. ಪ್ಲೇಂಟ್ ನಿಮ್ಗೆ ಆಗ್ಲೇ ಹೇಳಿದ್ನಲ್ವಾ, ಏನಂದ್ರೆ ಪ್ಲೇಂಟ್ ಅಂದ್ರೆ ಪ್ಲೇಂಟಿಫ್ ಕೋರ್ಟ್ಗೆ ಕೊಡುವಂತ ಒಂದು ಫೈಲ್. ಪ್ಲೇಂಟ್ ಕೋರ್ಟಿಗೆ ಕೊಡುವಂತ ಒಂದು ಫೈಲ್ ಏನಿದೆ, ಇದನ್ನ ನಾವು ಪ್ಲೇಂಟ್ ಅಂತ ಕರಿತೀವಿ. ಹಾಗಾದ್ರೆ ಪ್ಲೀಡಿಂಗ್ ಅಂದ್ರೆ ಏನು? ಪ್ಲೀಡಿಂಗ್ ಅಂದ್ರೆ ಏನಂದ್ರೆ ಏನ್ ಕತಿ ಇದೆ, ಏನ್ ಫ್ಯಾಕ್ಟ್ ಇದೆ ಅದು. ಆ ಪ್ಲೀಡಿಂಗು ಪ್ಲಸ್ ನಿಮ್ಮ ವಕೀಲರ ವಕಾಲತ್ತು ಪ್ಲಸ್ ನಿಮ್ಗೆ ಆಗ್ತಿರೋಂಥ ಒಂದು ಹಕ್ಕುಗಳ ವೈಲೇಷನ್ ಏನಾಗಿದೆ, ಕೆಲವೊಂದು ಡಾಕ್ಯುಮೆಂಟ್ರಿಗಳು ಇದ್ದಿರುತ್ತೆ ನಿಮ್ಮ ಹತ್ರ. ಈಗ ಏನೊಂದು ಪ್ರಾಪರ್ಟೀಸ್ ಇರುತ್ತೆ, ಆ ಪ್ರಾಪರ್ಟಿ ನಮ್ದಿದೆ, ನನ್ನ ಹೆಸರಲ್ಲಿದೆ, ಬೇಕಾದ್ರೆ ನನ್ನ ಡಾಕ್ಯುಮೆಂಟ್ ನೋಡಿ ಬೇರೆಯವರು ಅನಧಿಕೃತವಾಗಿ ಇಲ್ಲಿಗಲಿ ಆಗಿ ಇದ್ರೊಳಗೆ ಆಕ್ಯುಪೈ ಮಾಡ್ತಿದ್ದಾರೆ, ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅದು ಡಾಕ್ಯುಮೆಂಟ್ಸ್, ಈ ರೀತಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಅವೆಲ್ಲವನ್ನ ಜೋಡಣೆ ಮಾಡಿ ಕೊಡುವಂಥ ಒಂದು ಫೈಲ್ ಪ್ಲೇಂಟ್. ಅದಕ್ಕೆ ನಾವು ಪ್ಲೇಂಟ್ ಅಂತ ಕರಿತೀವಿ. ಪ್ಲೇಂಟ್ ಅಂದ್ರೆ ಪ್ಲೇಂಟಿಫ್ ಅಂದ್ರೆ ಯಾರು? ವಾದಿ, ಕೇಸ್ ಹಾಕುವ ವ್ಯಕ್ತಿ. ಕೇಸ್ ಹಾಕುವ ವ್ಯಕ್ತಿ ಕೋರ್ಟ್ಗೆ ಕೊಡುವಂಥ ಒಂದು ಫೈಲ್. ಇದು ಏನಿರುತ್ತೆ, ಹೇಗೆ, ಎತ್ತ, ಇದೆಲ್ಲ ಕೂಡ ಆರ್ಡರ್ 7 ನಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ. ನೆಕ್ಸ್ಟ್, ರಿಟರ್ನ್ ಸ್ಟೇಟ್ಮೆಂಟ್. ಆರ್ಡರ್ 8 ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ಸಂಪೂರ್ಣವಾದಂತ ಒಂದು ವಿವರಣೆ ನಾವು ನೋಡ್ತೀವಿ. ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ WS ಅಂತಾನು ಇದನ್ನು ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ರಿಟರ್ನ್ ಸ್ಟೇಟ್ಮೆಂಟ್ ಕನ್ನಡದಲ್ಲಿ ಆದ್ರೆ ಪ್ರತಿವಾದ ಪತ್ರ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಪ್ಲೇಂಟಿಫು ತನಗೆ ಯಾವ ಹಕ್ಕುಗಳ ಉಲ್ಲಂಘನೆ ಆಗಿದೆಯೋ, ತನಗೆ ಏನು ಅನ್ಯಾಯವಾಗಿದೆಯೋ ಈ ಸಿವಿಲ್ ಸ್ವರೂಪದ್ದು ಅಂಥದ್ದನ್ನ ಸಲ್ಲಿಸಿ ಕೋರ್ಟ್ಗೆ ಕೇಸ್ ಹಾಕಿದಾಗ ಅದು ಪ್ರತಿವಾದಿ ಅಂದ್ರೆ ಯಾವ ವ್ಯಕ್ತಿ ಮೇಲೆ ಆರೋಪ ಮಾಡಲಾಗಿದೆಯೋ ಆ ವ್ಯಕ್ತಿ ತನ್ನ ಒಂದು ಫ್ಯಾಕ್ಟು, ತನ್ನ ಕಥೆಯನ್ನ ನ್ಯಾಯಾಲಯಕ್ಕೆ ಪ್ರತಿಯುತ್ತರವಾಗಿ ಆ ಪ್ಲೇಂಟ್ ಸಲ್ಲಿಸಿರುವಂತಹ ವಾದ ಪತ್ರದ ಪ್ರತಿಯುತ್ತರವಾಗಿ ಪ್ರತಿವಾದ ಪತ್ರವನ್ನು ಸಲ್ಲಿಸುವುದೇ ಈ ಒಂದು ರಿಟರ್ನ್ ಸ್ಟೇಟ್ಮೆಂಟ್. ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಪ್ಲೇಂಟ್ ಹಾಕಿರುವಂತ ಒಂದು ಆರೋಪದ ವಿರುದ್ಧ ಅದಕ್ಕೆ ಉತ್ತರ ಕೊಡುವಂಥದ್ದು. ಇದಾಗಿದೆ. ಇಲ್ಲಿದೆ ನೋಡಿ, ಫಾರ್ಮ್ಸ್ ಆಫ್ ದಿ ಡಿಫೆನ್ಸ್ ಅಂದ್ರೆ ರಕ್ಷಣೆ ಇರುವಂಥದ್ದು. ಡಿಫೆಂಡೆಂಟ್ ಅವರು ಪ್ಲೇಂಟಿಫ್ರ ಆರೋಪಕ್ಕೆ ಉತ್ತರ ಕೊಡುವುದು. ಡಿಫೆಂಡೆಂಟ್ ಯಾರು? ಪ್ರತಿವಾದಿ. ಪ್ಲೇಂಟಿಫ್ರ ಆರೋಪಕ್ಕೆ, ಕೇಸ್ ಹಾಕಿರುವಂತಹ ವಾದಿ ಮಾಡಿರುವಂತಹ ಒಂದು ಆರೋಪಗಳಿಗೆ ಪ್ರತಿ ಉತ್ತರ ಕೊಡುವುದಂತದ್ದೇ ಇದು WS ರಿಟರ್ನ್ ಸ್ಟೇಟ್ಮೆಂಟ್. ಇದು ಡಿಫೆಂಡೆಂಟ್ ಅವರು, ಪ್ರತಿವಾದಿಯವರು ಕೊಡುವಂಥದ್ದು. ಫಾರ್ಮ್ಸ್ ಆಫ್ ದಿ ಡಿಫೆನ್ಸ್ ಅಂದ್ರೆ ಕೆಲವೊಂದು ರಕ್ಷಣೆಗಳು ಬರುತ್ತೆ ಇಲ್ಲಿ. ಯಾವ ರೀತಿ ಅಂತಂದ್ರೆ, ಈಗ ಒಂದು ಪ್ರಾಪರ್ಟಿ ಇದೆ, ಏನೋ ಅಕ್ಯುಪೈ ಮಾಡಕ್ ಬರ್ತಿದ್ದಾರೆ, ಏನೋ ಅನಧಿಕೃತವಾಗಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ, ಇದರಿಂದ ನಮ್ಗೆ ಈ ರೀತಿ ಅನ್ಯಾಯ ಆಗಿದೆ, ಇದು ಇವ್ರಿಗೆ ಸಂಬಂಧಪಟ್ಟಿರುವಂತದ್ದಲ್ಲ, ಹಾಗೆ ಹೀಗೆ ಏನೋ ಒಂದು ಪ್ಲೇಂಟ್ ಕೇಸ್ ಹಾಕಿದ್ರು ಅಂತಂದ್ರೆ ಅದಕ್ಕೆ ಪ್ರತಿವಾದ ಉತ್ತರ ಈ ಪ್ರತಿವಾದಿ ಅವ್ರು ಏನ್ ಕೊಡ್ಬೇಕಾಗುತ್ತೆ, ಇಲ್ಲ ಇದು ನಮ್ಗೆ ಬರುವಂಥದ್ದು, ಇದು ನಾವು ಲೀಗಲಿ ಆಗಿ ಕಟ್ತಾ ಇದೀವಿ ಅಂತ ಕೆಲವೊಂದು ಡಾಕ್ಯುಮೆಂಟ್ರಿ ಅವೆಲ್ಲ ಕೊಟ್ಬಿಟ್ಟು ಕೋರ್ಟಿಗೆ ಕೊಟ್ಬಿಟ್ಟು ಅಲ್ಲಿ ಅವರು ಸ್ಟೇ ತಗೊಳ್ಳೋಕೆ ಟ್ರೈ ಮಾಡ್ತಾರೆ, ಇಂಜೆಕ್ಷನ್ ಸೂಟ್ ಹಾಕಿರ್ತಾರೆ. ಸೊ ಆಗ ಸ್ಟೇ ಕೊಡಬಾರ್ದು, ನಮ್ಮ ಕಟ್ಟಡಕ್ಕೆ ತೊಂದರೆ ಆಗುತ್ತೆ, ನಮ್ಮ ಕಟ್ಟಡ ಕಂಟಿನ್ಯೂ ನಾವು ಕಟ್ತೀವಿ, ಇಲ್ಲಾಂದ್ರೆ ನಿಂತು ಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಕೆಲವೊಂದು ರಕ್ಷಣೆಗಳು ಈ ಒಂದು WS ನಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು ಇದಾಗಿರುತ್ತೆ. ಇಂಥ ವಿಷಯಗಳನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಸಮನ್ಸ್ ಹೋಗೋಣ. ಸಮನ್ಸ್ ಅಂದ್ರೆ ಏನು? ಸಮನ್ಸ್ ಆರ್ಡರ್ 5 ಅಲ್ಲಿ ಸಂಪೂರ್ಣವಾದಂತ ಒಂದು ವಿವರಣೆ ಇದೆ. ಕೋರ್ಟ್ ಡಿಫೆಂಡೆಂಟ್ಗೆ ನೋಟಿಸ್ ಕೊಡೋದು. ಯಾವಾಗ ಈ ಒಂದು ಪ್ರಸಂಗ ಎಲ್ಲಿ ಹುಟ್ಟುಕೊಳ್ಳುತ್ತೆ? ಈ ಒಂದು ಸಮನ್ಸ್ ಅನ್ನೋದು ಯಾವಾಗ ಅಂತಂದ್ರೆ, ಪ್ಲೇಂಟಿಫು ಕೇಸ್ ಫೈಲ್ ಮಾಡ್ತಾನೆ, ವಾದಿ ಕೇಸ್ ಫೈಲ್ ಮಾಡ್ತಾನೆ. ಆ ಕೇಸ್ ಫೈಲ್ ಮಾಡಿರೋದು ನ್ಯಾಯಾಲಯ ನೋಡಿ ಯಾವ ವ್ಯಕ್ತಿಯಿಂದ ತನಗೆ ಅನ್ಯಾಯ ಆಗಿದೆ ಅಂತ ಹೇಳಿರ್ತಾನೆ ಪ್ಲೇಂಟು, ವಾದಿಯು, ಆ ವ್ಯಕ್ತಿಗೆ ನೋಟಿಸ್ ಕೊಡುತ್ತೆ ನ್ಯಾಯಾಲಯ. ನೋಟಿಸು ಸಮನ್ಸು ಡಿಫರೆನ್ಸ್. ನೋಟಿಸು ಕೇವಲ ಸೂಚನೆ ಕೊಡುವಂಥದ್ದಾಗಿದ್ರೆ ಸಮನ್ಸು ಆಜ್ಞಾ ಪತ್ರವಾಗಿರುತ್ತೆ.
ಆಜ್ಞೆ ಮಾಡುತ್ತೆ ಕೋರ್ಟ್ ಬರಲೇಬೇಕು ಅಂತ. ಸೊ ನೋಟಿಸಲ್ಲಿ ನಿಮ್ಮ ಮೇಲೆ ಇಂಥ ಒಂದು ಆರೋಪ ಇದೆ, ಈ ಇಂಥ ಒಂದು ದಿನಾಂಕದಂದು ಇದು ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಗುತ್ತೆ ಅಂತ ಅನ್ನೋದು ಸೂಚನೆ ಕೊಡುತ್ತೆ. 1 ನೋಟಿಸು, 2 ನೋಟಿಸು, 3 ನೋಟಿಸು ಬರಲಿಲ್ಲ, ಸಮನ್ಸ್ ಇಶ್ಯೂ ಆಗುತ್ತೆ. ಸಮನ್ಸಲ್ಲಿ ಆಜ್ಞೆ ಮಾಡಿಬಿಡುತ್ತೆ ಕೋರ್ಟ್. ಏನು ಆಜ್ಞೆ ಪತ್ರ ಏನಂತಂದರೆ ಇಂಥ ಒಂದು ಕೇಸ್ಗೆ ನೀವು ಬರಬೇಕು, ನಿಮ್ಮಿಂದ ಇಂಥ ಒಂದು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೊಡುವಂಥದ್ದು. ಯಾರಿಗೆ? ಡಿಪೆಂಡೆಂಟ್ಗೆ ಕೊಡ್ತಾರೆ, ಅಂದರೆ ಪ್ರತಿವಾದಿಗೆ. ಯಾವ ವ್ಯಕ್ತಿಯಿಂದ ತಪ್ಪಾಗ್ತಾ ಇದೆಯೋ ಅಂಥ ವ್ಯಕ್ತಿಗೆ ಇದು ನೋಟಿಸ್ ಆದಮೇಲೆ ಸಮನ್ಸ್ ಬರುತ್ತೆ. ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂದರೆ ನ್ಯಾಯಾಲಯ ಪ್ಲೇಂಟಿವ್ ಮೇಲೆ, ಅಂದರೆ ವಾದಿಗೆ ತನ್ನ ಒಂದು ಆಗ್ತಿರೋಂಥ ಅನ್ಯಾಯ, ಈ ಒಂದು ಫಾರ್ ಎಕ್ಸಾಂಪಲ್ ಏನಂತಂದರೆ ಒಬ್ಬ ಎ ಪರ್ಸನ್ ಇದ್ದಾನೆ, ಎ ಪರ್ಸನ್ ಏನು ಮಾಡಿದ್ದಾನೆ, ನನ್ನ ಪ್ಲಾಟ್ಗೆ ಈ ವ್ಯಕ್ತಿ ಒತ್ತುವರಿ ಮಾಡ್ತಿದ್ದಾನೆ ಅಂತ ಹೋಗ್ತಾನೆ. ಆಗ ಕೋರ್ಟ್ ಏನು ಫ್ರೇಮ್ ಮಾಡುತ್ತೆ ಇಶ್ಯೂಸ್ ಅಂತಂದರೆ ಬರ್ಡನ್ ಆಫ್ ಪ್ರೂಫು ಪ್ಲೇಟ್ ಮೇಲೆ ಇರುವಂಥದ್ದು. ಹಾಗಾಗಿ ಕೋರ್ಟ್ ಏನು, ನ್ಯಾಯಾಲಯ ಏನು ನಿರ್ಧಾರ ಮಾಡೋದು, ಏನು ಇಶ್ಯೂಸ್ ಫ್ರೇಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏನು ಮಾಡ್ಬೋದು ಅಂದರೆ ಈ ಪ್ರಾಪರ್ಟಿ ನಿಮ್ಮದು ಅನ್ನೋದಕ್ಕೆ ಏನು ಪುರಾವೆ ಇದೆ, ಏನು ಸಾಕ್ಷಿ ಇದೆ ಅನ್ನೋದು, ಮತ್ತೆ ಈ ಪ್ರಾಪರ್ಟಿ ಬಗ್ಗೆ ಮತ್ತೆ ಇನ್ನಿತರ ಏನಾದರೂ ದಾಖಲಾತಿಗಳಿದಾವ, ಅಥವಾ ಈ ರೀತಿ ನಿಮ್ಮ ಪ್ರಾಪರ್ಟಿ ಇದೆ ಅನ್ನೋದಕ್ಕೆ ಪ್ರೂಫ್ ಏನಿದೆ, ಸಾಕ್ಷಿ ಏನಿದೆ. ಯಾಕಂದರೆ ಕೋರ್ಟಿಗೆ ಹೋಗಿರುವಂಥ ಇದು ಸಿವಿಲ್ ಕೇಸಲ್ಲಿ ಹೇಗಿರುತ್ತೆ, ಕೇಸ್ ಫೈಲ್ ಮಾಡುವಂಥ ವಾದಿಗೆ ಇದು ಬರ್ಡನ್ ಆಫ್ ಪ್ರೂಫ್ ಬರುತ್ತೆ. ವಾದಿ ಅಂದರೆ ಪ್ಲೇಂಟಿಫ್, ಇವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಸೊ ಇದು ಕೋರ್ಟ್ ಮಾಡುವಂಥ ಒಂದು ಫ್ರೇಮಿಂಗ್ ಆಫ್ ಇಶ್ಯೂಸ್. ಕೋರ್ಟು ಏನು ನಿರ್ಧಾರ ಮಾಡಬೇಕು, ಯಾವ ವಿಷಯದ ಮೇಲೆ ಸಾಕ್ಷಿ ಬೇಕು ಅನ್ನೋದು ಡಿಸೈಡ್ ಮಾಡೋದೇ ಈ ಇಶ್ಯೂಸ್, ಫ್ರೇಮಿಂಗ್ ಆಫ್ ಇಶ್ಯೂಸ್. ಆ ಇಶ್ಯೂಸ್ ಕ್ಲಿಯರ್ ಮಾಡಬೇಕಾಗಿರೋದು ಪ್ಲೇಂಟಿಫ್. ಸೊ ನೆಕ್ಸ್ಟ್ ನೋಡೋಣ ಎವಿಡೆನ್ಸ್ ಸ್ಟೇಜ್. ಸ್ನೇಹಿತರೆ, ಎವಿಡೆನ್ಸ್ ಸ್ಟೇಜ್ ಅಂತಂದರೆ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಕೊಡುವಂಥದ್ದಾಗಿರುತ್ತೆ. ಸೊ ಈ ಎವಿಡೆನ್ಸ್ ಸ್ಟೇಜ್ ಪುರಾವೆಗಳು ಬೇಕು. ಯಾವ ಒಂದು ಪುರಾವೆಗಳು ಬೇಕು ಈ ಕೇಸ್ ನಡೆಸೋದಕ್ಕೆ ಪುರಾವೆ? ಸೊ ಅಂಥದ್ದಲ್ಲಿ ಪಾರ್ಟೀಸ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವಿಟ್ನೆಸ್ ಕೂಡ ಆಗಿರುತ್ತೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗಿರ್ಬೋದು ಅಥವಾ ವಿಟ್ನೆಸ್ ಸಾಕ್ಷಿಗಳು ಆಗಿರುತ್ತೆ. ಸೊ ಇದು ಎವಿಡೆನ್ಸ್ ಸ್ಟೇಜ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ನೀವು ಕೇಸ್ ಗೆಲ್ಲಬೇಕು ಅಂದರೆ ನಿಮ್ಮ ಪರ ಇರುವಂಥ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಪ್ರೂಫ್ ಆಗಿರ್ಬೋದು ಅಥವಾ ಸ್ಟೇಟ್ಮೆಂಟ್, ವಿಟ್ನೆಸ್ ಸಾಕ್ಷಿಗಳಾಗಿರ್ಬೋದು, ಇವೆಲ್ಲ ಬೇಕಾಗುತ್ತೆ. ಇದು ಅನಿವಾರ್ಯ, ತುಂಬ ಪ್ರಮುಖವಾದಂಥ ಘಟ್ಟ CPCಯಲ್ಲಿ. ವಿತೌಟ್ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿನೇ ನ್ಯಾಯ ತೀರ್ಪನ್ನು ಕೊಡಲಾಗುತ್ತೆ. ಸೊ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತಂದ ಮೇಲೆ ನಿಮ್ಮ ಪರ ಜಜ್ಮೆಂಟ್ ಯಾವ ರೀತಿ ಬರುತ್ತೆ, ನಿಮ್ಮ ಪರ ನ್ಯಾಯ ಯಾವ ರೀತಿ ಸಿಗುತ್ತೆ? ನಿಮ್ಗೆ ನ್ಯಾಯ ಬೇಕು ಅಂದರೆ ನೀವು ಸಾಕ್ಷ್ಯಾಧಾರಗಳನ್ನ ಕೊಡುವಂಥದ್ದು ಅನಿವಾರ್ಯತೆಯೂ ಕೂಡ ಇರುತ್ತೆ. ನಿಮ್ಮ ಹತ್ರ ಇರೋ ಪ್ರೂಫ್, ಡಾಕ್ಯುಮೆಂಟ್ರಿ ಆಗಿರ್ಬೋದು ಅಥವಾ ಸಾಕ್ಷಿಗಳಾಗಿರ್ಬೋದು, ಆ ರೀತಿ. ಜಜ್ಮೆಂಟ್ ಆ್ಯಂಡ್ ಡಿಕ್ರಿ, ಇದು ಒಂದು ತುಂಬ ಪ್ರಮುಖವಾದಂಥದ್ದು. ಜಜ್ಮೆಂಟ್ ಆ್ಯಂಡ್ ಡಿಗ್ರಿ. ಜಜ್ಮೆಂಟ್ ಅಂದರೆ ಏನು ಮತ್ತು ಡಿಕ್ರಿ ಅಂದರೆ ಏನು, ಇದನ್ನು ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಜಜ್ಮೆಂಟ್ ಅಂದರೆ ಕೋರ್ಟ್ನ ರೀಸನಿಂಗ್, ಅಂದರೆ ತಾರ್ಕಿಕತೆ, ವಾದ ವಿವಾದಗಳನ್ನು ಎಲ್ಲವನ್ನ ಪರಿಗಣಿಸಿರುತ್ತೆ ಕೋರ್ಟು. ಯಾರ್ಯಾರ್ದು? ವಾದಿದ್ದು ಮತ್ತು ಪ್ರತಿವಾದಿದ್ದು. ವಾದಿ ಪ್ರತಿವಾದಿಯ ವಾದ ವಿವಾದಗಳನ್ನು ಪರಿಗಣಿಸಿ ತಮ್ಮ ನಿರ್ಧಾರದ ಹಿಂದಿನ ಕಾರಣಗಳನ್ನು ಹೇಳುವುದು. ವಾದ ವಿವಾದಗಳನ್ನು ಆಲಿಸಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ತಮ್ಮ ನಿರ್ಧಾರ ಏನು ಕೈಗೊಳ್ತಾ ಇದ್ದೀವಿ, ಏನು ಕೈಗೊಳ್ಬೇಕು, ಸೊ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಹೇಳುವಂಥ ಒಂದು ಪ್ರಕ್ರಿಯೆ ಆಗಿದೆ. ಜಡ್ಜ್ಮೆಂಟ್ ಅಂತ ಕರಿತೀವಿ ಹೇಳೋದಕ್ಕೆ. ಸೊ ಜಡ್ಜು ಹೇಳ್ತಾರೆ ಇಂತಿಂಥ ಒಂದು ಕಾರಣ ಹಿಂಗಿದೆ ಅಂತ ಅನ್ನೋದು ಅಲ್ಲಿ ಆವತ್ತಿನ ಜಡ್ಜ್ಮೆಂಟ್ ಡೇಟಲ್ಲಿ ಆರ್ಡರಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇದನ್ನು ಜಡ್ಜ್ಮೆಂಟ್ ಅಂತ ಕರಿತೀವಿ. ಡಿಕ್ರಿ ಅಂದ್ರೆ ಏನು? ಫೈನಲ್ ಆರ್ಡರ್, ಫೈನಲ್ ಡಿಸಿಷನ್. ಇದು ಡಿಕ್ರಿ ಅಂದರೆ ಏನು? ಸಂಪೂರ್ಣ ವಿವರವುಳ್ಳ ಒಂದು ಲಿಖಿತ ತೀರ್ಪು. ಸಂಪೂರ್ಣವಾಗಿ ಜಡ್ಜ್ಮೆಂಟಲ್ಲಿ ಏನೇನೆಲ್ಲ ಹೇಳಿರ್ತಾರೆ ಪ್ರತಿಯೊಂದು ರೀಸನ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಯಾವ ಕಾರಣಕ್ಕೆ ಈ ರೀತಿ ನಾವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀವಿ, ಇಂಥ ಒಂದು ಸಾಕ್ಷ್ಯಾಧಾರಗಳಲ್ಲಿ ಇದ್ದಾವೆ, ಇಂಥ ಒಂದು ಸಾಕ್ಷ್ಯಾಧಾರಗಳಲ್ಲಿ ಕಂಡು ಬಂದಿಲ್ಲ,
ಹಂಗಾಗಿ ನಾವು ಇಂಥ ಒಂದು ತೀರ್ಪು ಕೊಡ್ತಾ ಇದೀವಿ, ಇಂಥ ಒಂದು ನಿರ್ಧಾರ ಬಂದು ಇಂಥ ಒಂದು ಆರ್ಡರ್ನ ನಾವು ಪಾಸ್ ಮಾಡ್ತಾ ಇದೀವಿ ಅಂತ ಅನ್ನೋದು ಒಂದು ಫೈನಲ್ ರಿಸಲ್ಟ್. ಒಂದು ಕೇಸು ಫೈನಲ್ ಆದಮೇಲೆ ಬರುವಂಥದ್ದು ಇದು ಫೈನಲ್ ಆರ್ಡರ್. ಮತ್ತೆ ಫೈನಲ್ ಆರ್ಡರ್ ಬಂತು ಅಂದರೆ ನಿಮ್ಮ ಕೇಸ್ ಮುಗೀತು ಅಂತ ಇಲ್ಲ. ನಂತರ ಸಿವಿಲ್ ಕೇಸ್ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ನ ನಾನು ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಒಂದು ಸಿವಿಲ್ ಕೇಸ್ನ ಫೈಲ್ ಆದಮೇಲೆ ಯಾವ ರೀತಿ ಈ ಸಿವಿಲ್ ಕೇಸ್ಗಳನ್ನು ಕಾರ್ಯನಿರ್ವಹಿಸುತ್ತೆ, ಸೊ ಯಾವ ರೀತಿ ಏನೆಲ್ಲ ಸ್ಟೇಜಸ್ಗಳು ಈ ಸಿವಿಲ್ ಕೇಸಲ್ಲಿ ಬರುತ್ತೆ, ಸೊ ಅವುಗಳನ್ನು ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಒಂದು ಸಿವಿಲ್ ಕೇಸ್ ನೀವು ಹಾಕಬೇಕು ಅಂದರೆ ಏನೇನೆಲ್ಲ ಮಾಡಬೇಕಾಗುತ್ತೆ, ಮತ್ತು ಆ ಸಿವಿಲ್ ಕೇಸಲ್ಲಿ ಏನೇನೆಲ್ಲ ಯಾವ್ಯಾವ ಹಂತಗಳು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟೆಪ್ 1 ಏನಂತಂದರೆ ಪ್ಲೇಂಟ್ ಫೈಲಿಂಗ್. ಪ್ಲೇಂಟ್ ಅಂದರೆ ನಿಮ್ಗೆ ಈಗಾಗಲೇ ಮೇಲಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೇಲೆ ಹೇಳಿದ ಹಾಗೆ ಪ್ಲೇಂಟ್ ಫೈಲಿಂಗ್ ಅಂತಂದರೆ, ಪ್ಲೇಂಟ್ ಅಂದ್ರೇನು, ನಿಮ್ಮ ಒಂದು ಫ್ಯಾಕ್ಟ್ ಏನಿದೆ, ನಿಮ್ಮ ಕತೆ ಏನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಬರೆದಿರುವಂಥ ಒಂದು ಡ್ರಾಫ್ಟಿಂಗ್ ಇರಬೇಕಾಗುತ್ತೆ. ಮತ್ತು ವಕಾಲತ್ತು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟೇಷನ್ಸ್ ಏನಿದೆ ಅದು. ಸೊ ಇವೆಲ್ಲವನ್ನು ವಿಷಯ ವಸ್ತುಗಳನ್ನ ಒಳಗೊಂಡು ನೀವು ನ್ಯಾಯಾಲಯಕ್ಕೆ ಫೈಲಿಂಗ್ ಮಾಡೋದನ್ನೇ ನಾವು ಪ್ಲೇಂಟ್ ಅಂತ ಕರಿತೀವಿ. ಸೊ ಇದು ಪ್ಲೇಂಟ್ ಫೈಲಿಂಗ್. ಎರಡನೇದಾಗಿ ಏನು ಬರುತ್ತೆ, ಕೋರ್ಟು ಸ್ಕ್ರೂಟನಿ ಬರುತ್ತೆ. ನೀವು ಸಲ್ಲಿಸಿದಂತಹ ಒಂದು ಫೈಲು ಕರೆಕ್ಟಾಗಿ ಇದೆನಾ ಇಲ್ವಾ ಅನ್ನೋದು ಚೆಕ್ ಆಗುತ್ತೆ ಈ ಸ್ಕ್ರೂಟನಿಯಲ್ಲಿ. ಇಲ್ಲಿ ಏನು ಚೆಕ್ ಮಾಡ್ತಾರೆ ಅಂತಂದರೆ, ವಕಾಲತ್ತಿದೆನಾ ಇಲ್ವಾ, ಒಂದು ಫ್ಯಾಕ್ಟಲ್ಲಿ ಏನು ಬರೆದಿದ್ದೀರಿ ಆ ಕಥೆಯನ್ನು ಇವರು ಮತ್ತೆ ಅದು ವ್ಯಾಲ್ಯೂಯೇಷನ್ ಚೆಕ್ ಮಾಡ್ತಾರೆ. ಏನು ಇಲ್ಲಿ ಈ ನ್ಯಾಯಾಲಯದಲ್ಲಿ ಈ ಒಂದು ಕೇಸು ಫೈಲ್ ಮಾಡುವಂಥ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥದ್ದು ಇದೇನಾ, ಸಬ್ಜೆಕ್ಟ್ ಮ್ಯಾಟ್ರ್ ಇದರಲ್ಲಿ ಇರುವಂಥದ್ದು ಇದೇನಾ, ಮತ್ತು ವ್ಯಾಲ್ಯೂಯೇಷನಲ್ಲಿ ಅಂದರೆ ಪಿಕ್ಯುನರಿ ಜುರಿಡಿಕ್ಷನ್ ಇದರಲ್ಲಿ ಬರುವಂಥದ್ದು ಇದೇನಾ, ಮತ್ತು ಸಬ್ಜೆಕ್ಟ್ ಮ್ಯಾಟ್ರ್ ಬರೋದಿದೆನಾ, ಪಿಕ್ಯುನರಿ ಜುರಿಡಿಕ್ಷನ್ ಬರೋದಿದೆನಾ, ಜುರಿಡಿಕ್ಷನ್ ಇದರಲ್ಲಿ ಯಾವ್ದು ಬರುತ್ತೆ ಯಾವುದಿಲ್ಲ ಅಂತ ಅನ್ನೋದು ಎಲ್ಲ ಇಲ್ಲಿ ನೋಡ್ಬಿಟ್ಟು ಸ್ಕ್ರೂಟಿನಿ ವೆರಿಫೈ ಮಾಡಿಬಿಟ್ಟಿನೇ ಮುಂದೆ ನಡೆಯುತ್ತೆ. ಒಂದು ವೇಳೆ ಪೆಂಡಿಂಗ್ ಇತ್ತು ಅಂದರೆ ಇಲ್ಲೇ ಸ್ಕ್ರೂಟಿನಿಯಲ್ಲಿ ಫೈಲು ಪೆಂಡಿಂಗ್ ಇಟ್ಬಿಡ್ತಾರೆ. ಸೊ ಮೂರನೇ ಹಂತ ಏನು ಬರುತ್ತೆ, ಸಮನ್ಸ್ ಟು ಡಿಫೆಂಡೆಂಟ್. ಕೇಸ್ ಫೈಲ್ ಆಯಿತು, ಸ್ಕ್ರೂಟಿನಿಯಲ್ಲಿ ಚೆಕ್ ಆಯಿತು, ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆ ಫೈಲು ಅಂತಂದಾಗ ಮುಂದೆ ಸಮನ್ಸ್ ಇಶ್ಯೂ ಆಗುತ್ತೆ. ಯಾರಿಗೆ ನೋಟಿಸ್ ಇಶ್ಯೂ ಆಗುತ್ತೆ, ಸಮನ್ಸ್ ಯಾರ ಮೇಲೆ ಇಶ್ಯೂ ಆಗುತ್ತೆ, ಡಿಫೆಂಡೆಂಟ್ ಮೇಲೆ, ಅಂದರೆ ಪ್ರತಿವಾದಿ ಮೇಲೆ. ಇಲ್ಲಿ ಫೈಲ್ ಮಾಡೋನಿಗೆ ನಾವು ವಾದಿ ಅಂತ ಕರಿತೀವಿ, ಪ್ರತಿವಾದಿಗೆ ಡಿಫೆಂಡೆಂಟ್ ಅಂತಂದರೆ ನಾವು ಪ್ರತಿವಾದಿ ಅಂತ ಕರಿತೀವಿ. ಸೊ ಅವ್ರ ಮೇಲೆ ಇದು ಸಮನ್ಸ್ ಹೋಗುತ್ತೆ. ಆ ಸಮನ್ಸ್ ನಂತರದ ಒಂದು 4ನೇ ಸ್ಟೆಪ್ಪು ರಿಟರ್ನ್ ಸ್ಟೇಟ್ಮೆಂಟ್. ಸಮನ್ಸನ್ನು ಪಡೆದ ಡಿಫೆಂಡೆಂಟು ತನ್ನದೇ ಆದ ಒಂದು ವಕೀಲನ ಇಟ್ಟು ಆತ ಬಂದು ತನ್ನ ಮೇಲೆ ಆಗಿರುವಂಥ ಒಂದು ಆರೋಪಗಳೇನಿದೆ, ಪ್ಲೇಂಟಿಫಲ್ಲಿ ಏನೇನೆಲ್ಲ ಇದೆ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥದ್ದನ್ನು ನಾವಿಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ ಪ್ರತ್ಯುತ್ತರ ಕೊಡುವಂಥ ಒಂದು ಪ್ರೊಸೆಸ್ ಆಗುತ್ತೆ. ಈ ಡಿಫೆಂಡೆಂಟ್ ಇದನ್ನು ಕೊಡಬೇಕಾಗುತ್ತೆ. ನಂತರ 5ನೇ ಸ್ಟೆಪ್ ಏನಿದೆ, ಇಶ್ಯೂಸ್ ಫ್ರೇಮ್ ಮಾಡೋದು. ವಾದಿಯ ಪ್ಲೇಂಟ್ನ ನೋಡಿ, ಡಿಫೆಂಡೆಂಟ್ನ WS ನೋಡಿ, ಎರಡೂ ವಿಷಯಗಳಲ್ಲಿ ಯಾವುದು ಡಿನೈನ್ ಮಾಡಿದ್ದಾನೆ, ಯಾವುದು ಪ್ಲೇಂಟಿಫ್ ಹೇಳಿರುವಂಥ ಆರೋಪಗಳಲ್ಲಿ ಪ್ರತಿವಾದಿ ಡಿಫೆಂಡೆಂಟ್ ಯಾವ ವಿಷಯಗಳನ್ನು ಡಿನೈಡ್ ಮಾಡಿದ್ದಾನೆ, ಅಂದರೆ ತಳ್ಳಿ ಹಾಕಿದ್ದಾನೆ, ಇದು ಸುಳ್ಳಿದೆ ಹಾಗಿದೆ ಅಂತ. ಸೊ ಅಂತ ಎಲ್ಲ ವಿಷಯಗಳು ಸತ್ಯಾಂಶ ನಿಜಾಂಶವನ್ನು ಹೊರತರುವಂಥ ಒಂದು ಕಾರಣಕ್ಕಾಗಿ ನ್ಯಾಯಾಲಯ ಇಲ್ಲಿ ಇಶ್ಯೂಸನ್ನು ಫ್ರೇಮ್ ಮಾಡುತ್ತೆ. ಸೊ ಆ ಇಶ್ಯೂಸ್ ಫ್ರೇಮ್ ಮಾಡಿದಾಗ ಅದು ಬರ್ಡನ್ ಆಫ್ ಪ್ರೂಫು ಪ್ಲೇಂಟಿಫ್ ಮೇಲೆ ಇರುವಂಥದ್ದು. ಸೊ ಹಾಗೆ ಇದು ಇಶ್ಯೂಸ್ ಫ್ರೇಮ್ ಮಾಡುವಂಥ ಒಂದು ಸ್ಟೇಜ್. ಇದು ನ್ಯಾಯಾಲಯ ಮಾಡುತ್ತೆ ನಿಜ ಸತ್ಯಾಂಶವನ್ನು ಹೊರತರೋದಕ್ಕೆ. ನೆಕ್ಸ್ಟ್ ಸ್ಟೆಪ್ಪು 6 ಏನು ಹೇಳುತ್ತೆ ಅಂತಂದರೆ, ಎವಿಡೆನ್ಸ್ ಆಫ್ ಬೋತ್ ಪಾರ್ಟೀಸ್. ವಾದಿಯ ಮತ್ತು ಪ್ರತಿವಾದಿಯ ಎರಡೂ ಪಾರ್ಟಿಗಳ ಸ್ಟೇಟ್ಮೆಂಟ್ ತಗೊಳ್ಳುತ್ತೆ, ಎವಿಡೆನ್ಸ್ ತಗೊಳ್ಳುತ್ತೆ, ಪುರಾವೆಗಳು ತಗೊಳ್ಳುತ್ತೆ. ಏನು ಪುರಾವೆ ಇದೆ, ನೀವು ಹೇಳ್ತಾ ಇರುವಂಥ ನಿಮ್ಮ ವಾದ ಪತ್ರಕ್ಕೂ ಸಂಬಂಧಿಸಿದಂತೆ ನೀವು ಎವಿಡೆನ್ಸ್ ಕೊಡಿ ಅಂತ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗಿರ್ಬೋದು ಅಥವಾ ವಿಟ್ನೆಸ್ ಆಗಿರ್ಬೋದು. ಸೊ ಬೋತ್ ಪಾರ್ಟೀಸ್ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಬಂದಿರುತ್ತೆ. ಸೊ ಇದು ಇಲ್ಲಿ ಎವಿಡೆನ್ಸ್ ಸ್ಟೇಜಲ್ಲಿ ನಡೆಯುವಂಥದ್ದು. ಇದು ಇಶ್ಯೂಸ್ ಫ್ರೇಮ್ ಆಗಿದ್ಮೇಲೆ ಬರುವಂಥ ಒಂದು ಸ್ಟೇಜ್. ಸೊ ನೆಕ್ಸ್ಟ್ ಸ್ಟೇಜ್ ಏನಿರುತ್ತೆ, ಆರ್ಗ್ಯುಮೆಂಟ್ ಇರುತ್ತೆ. ಆರ್ಗ್ಯುಮೆಂಟ್ ಏನಂತಂದರೆ, ಎವಿಡೆನ್ಸ್ ಎಲ್ಲ ಎವಿಡೆನ್ಸ್ ಸ್ಟೇಜ್ ಮುಗಿದ ಮೇಲೆ
ಪ್ಲೇಂಟಿಫ್‌ನ ವಕೀಲರು ಪ್ಲೇಂಟಿಫ್‌ನಿಗೆ ಆದಂತ ಒಂದು ಹಕ್ಕಿನ ಉಲ್ಲಂಘನೆ ಆಗಿರ್ಬೋದು, ಅನ್ಯಾಯವಾಗಿರ್ಬೋದು, ಆ ಎಲ್ಲಾ ವಿಷಯ ವಸ್ತುಗಳನ್ನ ಸಂಪೂರ್ಣವಾಗಿ ಈ ಆರ್ಗ್ಯುಮೆಂಟ್‌ನಲ್ಲಿ ನ್ಯಾಯಾಲಯಕ್ಕೆ ತಿಳಿಪಡಿಸ್ತಾರೆ. ಏನೇನು ಅನ್ಯಾಯ ಆಗಿದೆ, ಹ್ಯಾಗ್ ಅನ್ಯಾಯ ಆಗಿದೆ, ಯಾವ ರೀತಿ ಅವರ ಹಕ್ಕುಗಳ ಉಲ್ಲಂಘನೆ ಆಯಿತು ಅನ್ನೋದನ್ನ ಪ್ಲೇಂಟಿಫ್ ವಕೀಲರು ಹೇಳಿದ್ರೆ, ಡಿಫೆಂಡೆಂಟ್ ವಕೀಲ್ ಪ್ರತಿವಾದಿ ವಕೀಲರು ಇಂಥ ಒಂದು ಅನ್ಯಾಯಗಳನ್ನ ನಾವು ಮಾಡಿಲ್ಲ ಅಥವಾ ಮಾಡಿದ್ರು ಇಂಥ ಒಂದು ವಿಷಯಕ್ಕೆ ಮಾತ್ರ ನಾವು ಹೇಳಿದ್ದೀವಿ, ಅವರು ತಪ್ಪಾಗಿ ಇಂಥ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಏನೋ ಒಂದು ಹೀಗೆ ಅವರ ಒಂದು ರಕ್ಷಣೆ ಮಾಡುವಂತ ಕೆಲಸ ಅಥವಾ ಇಂಥ ಒಂದು ರೈಟ್ಸ್ ನಾವು ವೈಲೇಟ್ ಮಾಡಿಲ್ಲ ಅಂತ ಇಂಥ ಒಂದು ಸಾಕ್ಷ್ಯಾಧಾರಗಳ ಸಮೇತ ಹೇಳುವಂತ ಪ್ರಯತ್ನ ಈ ಆರ್ಗ್ಯುಮೆಂಟ್ ನಲ್ಲಿ ಪ್ರತಿವಾದಿ ಪರ ವಕೀಲರು ಮಾಡುವಂಥದ್ದು. ಸೊ ಎರಡೂ ಪಾರ್ಟಿ ವಕೀಲರು ಮಾಡುವಂತ ಆರ್ಗ್ಯುಮೆಂಟ್ಸ್ ಆಗಿರುತ್ತೆ. ಈ ಒಂದು ವಾದ ವಿವಾದ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ನ್ಯಾಯಾಲಯ ಮುಂದಿನ ಒಂದು ಹಂತಕ್ಕೆ ಬರುತ್ತದೆ, ಜಡ್ಜ್ಮೆಂಟ್. ಸೊ ಈ ಜಡ್ಜ್ಮೆಂಟ್ ಅಂದ್ರೆ ಏನನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಹಾಗೆ ಈ ಜಡ್ಜ್ಮೆಂಟ್ ಅಲ್ಲಿ ನ್ಯಾಯಾಲಯ ಒಂದು ನಿರ್ಧಾರಕ್ಕೆ ಬರುತ್ತೆ. ಸೊ ಆ ನಿರ್ಧಾರಕ್ಕೆ ಬಂದು ಯಾಕೆ ಈ ಒಂದು ಸಾಕ್ಷ್ಯಾಧಾರಗಳಲ್ಲಿ ಯಾವ ಪಾರ್ಟಿ ಪರ ಯಾವ ಸಾಕ್ಷಿಗಳಿದೆ, ಯಾವ ಯಾವ ಡಾಕ್ಯುಮೆಂಟರಿ ಎವಿಡೆನ್ಸಸ್ಗಳು ಯಾವ ಪಾರ್ಟಿ ಕಡೆ ಇದೆ, ಸೊ ಅದು ಆ ಎಲ್ಲ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿದ ಮೇಲೆ ಸೊ ಸತ್ಯಾಂಶವನ್ನ ಹೊರಗೆ ಬರುತ್ತೆ. ಸೊ ಆ ಸತ್ಯಾಂಶಗಳನ್ನ ತಿಳಿದು ಕಾರಣಗಳನ್ನ ವಾದ ವಿವಾದಗಳನ್ನ ಆಲಿಸಿ ನ್ಯಾಯಾಲಯ ಏನಂತ ತಮ್ಮ ನಿರ್ಧಾರದ ಹಿಂದಿನ ಒಂದು ಕಾರಣ ಏನು, ಯಾಕೆ ಇಂಥ ಒಂದು ನಿರ್ಧಾರನ ಕೊಡ್ತಾ ಇದ್ದೀವಿ ಅನ್ನುವಂಥ ವಿಷಯ ವಸ್ತುಗಳನ್ನ ಈ ಜಡ್ಜ್ಮೆಂಟ್ ಅಲ್ಲಿ ತಿಳಿಸಲಾಗುತ್ತೆ. ಸೊ ಅದು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ಡಿಕ್ರಿ. ಡಿಕ್ರಿ ಅಂದ್ರೆ ಇದು ಸಂಪೂರ್ಣ ವಿವರವುಳ್ಳ ಒಂದು ಲಿಖಿತ ತೀರ್ಪು ಈ ಡಿಕ್ರಿ ಆಗಿರುತ್ತೆ. ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳಿರುತ್ತೆ, ಯಾವ ಕಾರಣಕ್ಕೆ ಏನ್ ಮಾಡ್ತಿದ್ದಾರೆ, ಏನ್ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ, ಯಾವ ಕಾರಣಕ್ಕೆ ಒಂದು ಆರ್ಡರ್ ಪಾಸ್ ಮಾಡ್ತಿದ್ದಾರೆ, ಯಾವ ರೀತಿ ಈ ಅವರು ಜಡ್ಜ್ಮೆಂಟ್ ಈ ಒಂದು ಆರ್ಡರ್ ಕೊಡೋದು ಯಾರ ಪರ ಕೊಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಅವ್ರ ಪರ ಕೊಟ್ಟರು, ಈ ಎಲ್ಲಾ ಸಂಪೂರ್ಣವಾದಂತ ವಿವರ ಈ ಒಂದು ಡಿಕ್ರಿನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಅಪೀಲ್. ಅಪೀಲ್ ಏನಂತಂದ್ರೆ ಇಫ್ ನೀಡೆಡ್ ಕೆಲವೊಂದು ತೃಪ್ತಿ ಆಗದೆ ಇರುವಂತ ಪಾರ್ಟಿಗಳು ಇಲ್ಲಿ ಅಪೀಲ್ ಹೋಗ್ತಾರೆ. ಅದು ಪ್ಲೇಂಟಿಫ್ ಆಗಿರ್ಬೋದು ಅಥವಾ ಡಿಫೆಂಡೆಂಟ್ ಆಗಿರ್ಬೋದು, ಈ ವಾದಿ ಆಗಿರ್ಬೋದು ಅಥವಾ ಪ್ರತಿವಾದಿ ಆಗಿರ್ಬೋದು, ಇವರು ಇಬ್ಬರಲ್ಲಿ ಯಾರೊಬ್ರು ಬೇಕಾದ್ರೂ ತಮ್ಗೆ ಅನ್ಯಾಯ ಆಗಿದೆ ಅಂತ ಅಂದ್ರೆ ಅಥವಾ ತಮ್ಗೆ ಆ ಒಂದು ತೀರ್ಪಿನಿಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತಮ್ಗೆ ಅದರ ತೀರ್ಪಿನಿಂದ ಅನ್ಯಾಯ ಆಗಿದೆ, ನ್ಯಾಯ ಸಿಕ್ಕಿಲ್ಲ ಅಂದಾಗ ಅಪೀಲ್ ಹೋಗುವಂತ ಒಂದು ಪ್ರಸಂಗ ಬರುತ್ತೆ. ಇಲ್ಲಿ ಇನ್ನೊಂದು ಏನಂತಂದ್ರೆ ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ಅಂತ ಆಯಗಳು ಬರುತ್ತೆ. ಆಯಗಳು ಸಬ್ಮಿಟ್ ಮಾಡ್ತಾರೆ. ಆ ಸ್ಟೇಜ್ಗಳಲ್ಲಿ ಕೆಲವೊಂದು ಏನಾದ್ರು ವಿಷಯಗಳು ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾಗಿದ್ರೆ ಮೆಮೊಗಳು ಸಬ್ಮಿಟ್ ಮಾಡ್ತಾರೆ. ಮತ್ತೆ ಆಯಗಳು ಸಬ್ಮಿಟ್ ಮಾಡಿದಾಗ ಆ ಒಂದು ಆಯ ಮೇಲೆ ಹಿಯರಿಂಗ್ ಆಗುತ್ತೆ. ಆ ಒಂದು ಆಯೆ ಏನೋ ಒಂದೊಂದು ಆ ಸ್ಟೇಜ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತೆ ಆ ಒಂದು ಕೇಸಿಗೆ ಡಿಪೆಂಡ್ ಆನ್ ಕೇಸ್ ಮ್ಯಾಟರ್ ಮತ್ತೆ ಆ ಕೇಸಿಗೆ ಡಿಪೆಂಡ್ ಆಗಿರುತ್ತವು. ಸೊ ಆ ಒಂದು ಆಯ ಮೇಲೆ ಹಿಯರಿಂಗ್ ಕೂಡ ಆಗುತ್ತೆ. ಆ ಆಯ ಅಲೌಡ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದ್ರ ಮೇಲೆ ಹಿಯರಿಂಗ್ ಆಗುತ್ತೆ. ಅದಕ್ಕೆ ನಾವು ಹಿಯರಿಂಗ್ ಅಂತೀವಿ. ಸಂಪೂರ್ಣವಾಗಿ ಆ ಕೇಸಿನ ವಿವರವುಳ್ಳಂತ ಒಂದು ವಾದ ವಿವಾದಕ್ಕೆ ಏನು ಮಾಡ್ತಾರೆ ಇದು ಆರ್ಗ್ಯುಮೆಂಟಲ್ ಬರುತ್ತೆ. ಇದು ಆರ್ಗ್ಯುಮೆಂಟ್ಸ್ ಅಂತ ನಾವು ಕರಿತೀವಿ. ಸೊ ಹಿಯರಿಂಗೇ ಬೇರೆ, ಆರ್ಗ್ಯುಮೆಂಟೇ ಬೇರೆ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಸಿವಿಲ್ ಕೇಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಇದಾಗಿತ್ತು. ಸೊ ನಂತರ ನಾವು ನೋಡೋಣ CPC ಯಾವಾಗ ಬೇಕಾಗುತ್ತೆ, ಈ ಸಿವಿಲ್ ಕೇಸು ಯಾವಾಗೆಲ್ಲ ಬರುತ್ತೆ, ಇದು ಯಾವಾಗೆಲ್ಲ ಇದರದ ಒಂದು ಉಪಯೋಗ ಇದೆ ಅನ್ನೋದನ್ನ ನೋಡೋದಾದ್ರೆ CPC ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂದ್ರೆ ಆಸ್ತಿಯ ಒಂದು ವಿವಾದವಿದ್ದಾಗ, ಫ್ಯಾಮಿಲಿ ಸಿವಿಲ್ ಇಶ್ಯೂಸ್ ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ಮೀನ್ಸ್ ಇಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಡಿವೋರ್ಸ್ ಆಗಿರ್ಬೋದು, ವಿವಾಹ ವಿಚ್ಛೇದನ ಮೇಂಟೆನೆನ್ಸ್ಗಳಾಗಿರ್ಬೋದು, ಗಂಡ ಹೆಂಡತಿ ಸಂಬಂಧಿತ ಜಗಳಗಳ ಕಿರಿಕಿರಿಗಳು ಏನೇ ಇದ್ರೂ ಕೂಡ ಇದು ಫ್ಯಾಮಿಲಿ ಕೇಸಲ್ಲಿ ಬರುತ್ತೆ. ಸೊ ಅಲ್ಲಿ ಈ CPC ಫಾಲೋ ಮಾಡ್ತಾರೆ. ಈ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ, ಫ್ಯಾಮಿಲಿ ಸಿವಿಲ್ ಇಶ್ಯೂಸ್ಗಳಲ್ಲಿ, ಪಾರ್ಟಿಷನ್ಸು ಪಾಲುಗಾರಿಕೆ ಕೇಸ್ ಅಂತ ಹೇಳಿದ್ನಲ್ಲ ಮುಂಚೆ, ಸೊ ಆ ರೀತಿ ಅಲ್ಲೂ ಕೂಡ ಈ ಒಂದು CPC ಅನ್ವಯವಾಗುತ್ತೆ. ಮನಿ ಕೇಸಸ್, ಇದು ಹಣಕಾಸಿನ ಸಂಬಂಧಿತ ವಿಷಯಗಳಲ್ಲಿ CPC ಉಪಯುಕ್ತವಾಗುತ್ತೆ. ಬಿಸ್ನೆಸ್ ಡಿಸ್ಪ್ಯೂಟ್ನಲ್ಲಿ, ಇಂಜೆಕ್ಷನ್ ಸೂಟ್ನಲ್ಲಿ, ಸೊ ಈ ಎಲ್ಲ ವಿಷಯಗಳಲ್ಲಿ ಈ CPC ಈ ಸಿವಿಲ್ ಕೇಸ್ಗಳಂತಾನೆ ಇವು ಕರೀತಾರೆ. ಈ ಸಿವಿಲ್ ಕೇಸ್ಗಳಲ್ಲಿ ಬರುವಂತ ವಿಷಯಗಳೇ ಇವು ಇಲ್ಲೆಲ್ಲ CPC ಸಬ್ಜೆಕ್ಟೇ ಉಪಯುಕ್ತ ಆಗುತ್ತೆ. ಸಿವಿಲ್ ಪ್ರೊಸೀಜರಲ್ ಕೋಡ್ ಉಪಯುಕ್ತ ಆಗುತ್ತೆ. ಸೊ ಕನ್ಕ್ಲೂಷನ್ ಆಗಿ ಸ್ನೇಹಿತರೆ, ಇದು CPCಯ ಒಂದು ಸಣ್ಣ ಸಿಂಪ್ಲಿಫೈಡ್ ಇರುವಂತ ಒಂದು ಓವರ್ವ್ಯೂ ಕಿರು ಪರಿಚಯ ಆಗಿತ್ತು. ನಿಮಗೆ CPC ಬಗ್ಗೆ
ಇನ್ನೂ ಡೀಟೇಲ್ಡ್ ವಿಡಿಯೋ, ಉದಾಹರಣೆಗೆ ಆರ್ಡರ್ 39 ಇಂಜೆಕ್ಷನ್ 39 ಆರ್ಡರ್ ಬರುತ್ತೆ, ಸಂಪೂರ್ಣ ವಿವರ ಇದೆ. ಆರ್ಡರ್ 7 ಆಗಿರ್ಬೋದು, ಆರ್ಡರ್ 8 ಆಗಿರ್ಬೋದು, ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್. ಸೊ ಎಕ್ಸಿಕ್ಯೂಷನ್ ಅಂತಂದ್ರೆ ಇಲ್ಲಿ ನೀವು ಸಿವಿಲ್ ಕೇಸ್ ಮುಗೀತು ಅಂತಂದ್ರೆ, ಆರ್ಡರ್ ಆಯ್ತು ಅಂದ್ರೆ ನಾವು ಆಯ್ತು ನಮ್ಗೆ ಆರ್ಡರ್ ಬಂತು, ಆಯ್ತು ನಾವು ಗೆದ್ವಿ, ವಿನ್ ಆದ್ವಿ ಅಂತ ಅನ್ಕೋಬೇಡಿ. ಅದ್ರದ್ದು ಇನ್ನೂ ಮುಂದಿನ ಪ್ರೊಸೆಸ್ ಇರುತ್ತೆ, ಅದೇ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್. ಏನು ಅಲ್ಲಿ ಪೊಸಿಷನ್ ಕೊಡಿಸ್ತಾರೆ. ಒಂದು ಸಿವಿಲ್ ಒಂದು ಒಂದು ಆಸ್ತಿ ವಿವಾದ ಇತ್ತು ಅಂದ್ರೆ ಅಲ್ಲಿ ಪೊಸಿಷನ್ ಕೊಡಿಸುವಂಥದ್ದಾಗಿರ್ಬೋದು. ಹಣಕಾಸಿನ ಒಂದು ಇತ್ತು ಅಂತ, ಹಣಕಾಸಿನ ಬಗ್ಗೆ ವ್ಯವಹಾರ ಇತ್ತು ಅಂತಂದ್ರೆ ಅಲ್ಲಿ ಆ ಹಣವನ್ನ ಕೊಡಿಸುವಂಥದ್ದು. ಇವೆಲ್ಲ ಇದು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ನಲ್ಲಿ ಆರ್ಡರ್ ಅಲ್ಲಿ ಎಷ್ಟು ಹಣ ಕೊಡ್ಬೇಕಂತ ಆಗಿರುತ್ತೋ ಅದು ಹಣವನ್ನ ಕೊಡಿಸುವಂತ ಕೆಲಸ ಇಲ್ಲಿ. ಸೊ ಮುಂದುವರೆದ ಭಾಗ, ಆರ್ಡರ್ ಆದ್ಮೇಲೆ ಮುಂದುವರೆದ ಭಾಗನೇ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ನಲ್ಲಿ ಬರುತ್ತೆ. ಸೊ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸಂಪೂರ್ಣ CPC ಯ ಡೀಟೇಲ್ಡ್ ವಿಡಿಯೋ ಮುಂದೆ